Okay. Good morning, students, and welcome back to the Vidya Shakti Maths online class. ಅದೇ ರೀತಿ ಈ ಒಂದು ಆನ್ಲೈನ್ ತರಬೇತಿಗೆ ಎಲ್ಲ ಮಕ್ಕಳನ್ನ ಕರೆಕ್ಟ್ ಆಗಿ ಅಟೆಂಡ್ ಆಗಿ ನೋಡ್ಕೊಳ್ಳುವಂತ ಎಲ್ಲ ಟೀಚರ್ಸಿಗೂ ನಮ್ಮ ಈ ವಿದ್ಯಾಶಕ್ತಿಯಿಂದ ಒಂದು ಬೆಳಗಿನ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇವತ್ತಿನ ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೊಂದು ಮೋಟಿವೇಶನಲ್ ಕೋಟ್ಸ್ ಅನ್ನ ಇವತ್ತು ಹೇಳ್ತಾ ಈ ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲಿಗೆ ಈಗ ಏನ್ ಮಾಡೋಣ, ಈ ಒಂದು ಯಾವ್ದು ಇವತ್ತು ಹೇಳ್ತಾ ಇರೋದು ಪಾಠ ಬೀಜೋಕ್ತಿಗಳು ಹಾಗೂ ನಿತ್ಯ ಸಮೀಕರಣಗಳು. ಹೌದಾ? ಸೊ ಮೊದಲು ನಾನು ಪಾಠದ ಹೆಡ್ಡಿಂಗ್ ಅನ್ನ ಹಾಕ್ತೀನಿ. ಸೊ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ನಿತ್ಯ ಸಮೀಕರಣಗಳು. ಸಮೀಕರಣಗಳು. ಓಕೆ, ನಿತ್ಯ ಸಮೀಕರಣಗಳು ಅಂತ ಇದೆ. ಓಕೆ, ಸೊ ಈ ಪಾಠವನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೊಂದು ಮೋಟಿವೇಶನಲ್ ಕೋರ್ಸ್ ಏನಂದ್ರ ಮಿಸ್ಟೇಕ್ಸ್ ಆರ್ ಪ್ರೂಫ್ ದಟ್ ಯು ಆರ್ ಟ್ರೈಯಿಂಗ್ ಅಂತ ಇದೆ. ಅಂದ್ರೆ ಒಂದು ನೀವು ಏನೋ ಒಂದು ಮಿಸ್ಟೇಕ್ ಮಾಡ್ತಾ ಇದ್ದೀರಿ ಅಂದ್ರೆ, ಯಾವುದೇ ಒಂದು ಮಿಸ್ಟೇಕ್ ಮಾಡ್ತಾ ಇದ್ದೀರಿ ಅಂದ್ರೆ ನೀವೊಂದು ಏನೋ ಸಮಥಿಂಗ್ ಏನೋ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಸೊ ಅದು ನಿಮ್ಮ ಒಂದು ಗಣಿತಕ್ಕೆ ರಿಲೇಟೆಡ್ ಆಗಿರುವಾಗೆ ಹೇಳೋ ಹಾಗೆ ಅಂತಂದ್ರ, ಸೊ ಈಗ ನೀವು ಲೆಕ್ಕವನ್ನು ಬಹಳ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತೀರಿ ಹೇಳ್ರಿ, ನನಗ್ ಗಣಿತ ಅಂದ್ರೆ ಇಂಟ್ರೆಸ್ಟ್ ಇಲ್ಲ, ಸೊ ಮ್ಯಾಥ್ಸ್ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ನಂಗೆ, ನನಗ ಆ ಲೆಕ್ಕವನ್ನ ಮಾಡಕ ಬರುದಿಲ್ಲ, ಹಾಗಾಗಿ ಜಸ್ಟ್ ನೀವು ಟ್ರೈ ಮಾಡ್ತಾ ಇದ್ರಲ್ಲ ಅದಕ್ಕೆ ಏನಾಗ್ತೈತಿ ಅನ್ನೋದು, ಅದನ್ನ ಯಾವ ರೀತಿ ನೀವು ತಪ್ಪು ಮಾಡ್ತೀರಿ, ಅಲ್ಲೇ ಯಾವ ರೀತಿ ನೀವು ಅದನ್ನ ಮತ್ತ ಅದಕ್ಕೆ ಸೊಲ್ಯೂಷನ್ ಯಾವ ರೀತಿ ಕಂಡು ಹಿಡಿಬಹುದು ಅಂತ ನೀವು ಹೇಳ್ಬೋದಲ್ಲ. ಬಟ್ ನೀವು ಟ್ರೈ ಮಾಡದಿದ್ರೆ ಅದು ಎಲ್ಲ ಇದಾಗ್ತೈತಿ. ಹೌದಾ? ಸೊ ನೀವು ಒಮ್ಮೆ ಯಾವುದೋ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀರಿ ಅಂದ್ರೆ ಒಂದ್ಸಲ ತಪ್ಪಾಗ್ಬೋದು, 2 ಸತಿ ತಪ್ಪಾಗ್ಬೋದು. ಹೌದಾ? ಸೊ ಅದೇ ನೀವು ಒಂದೇ ಪ್ರಾಬ್ಲಮ್ ಅನ್ನ ಕಂಟಿನ್ಯೂ 2-3 ಸಲ ಮಾಡ್ರಿ, ನೀವೇ ಪರ್ಫೆಕ್ಟ್ ಆಗ್ಬಿಡ್ತೀರಿ. ಫಸ್ಟ್ ನೀವ್ ಏನ್ ಮಾಡ್ಬೇಕು, ಯಾವುದೇ ಒಂದು ಕೆಲಸವನ್ನ ಮಾಡುವಾಗ ಅದರಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸ್ಬೇಕು. ಅದಾದ್ಮೇಲೆ ತಪ್ಪಾಗ್ತಾ ಇರ್ತಾವ. ಓಕೆ, ಸೊ ತಪ್ಪಾದ್ರೆ ಏನ್ ದೊಡ್ಡ ಮಿಸ್ಟೇಕ್ ಅಲ್ಲಲ್ಲ. ಓಕೆ, ಸೊ ನೀವು ಒಂದ್ಸಲ ಬಹಳ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ಬಿಡ್ತಾರ ಹೇಳ್ರಿ, ಆ ಲೆಕ್ಕವನ್ನ ಮಾಡ್ತಿರ್ತಾರ, ಅದೇನೋ ಮಿಸ್ಟೇಕ್ ಆಯ್ತಂದ್ರೆ ನಾ ಮತ್ತೊಂದ್ಸಲ ಮಾಡೋದಿಲ್ಲ, ಅದು ನಂಗೆ ಅಸಹ್ಯ ಆಯ್ತು. ಅಸಹ್ಯ ಅಂತಿಲ್ಲಲ್ಲ, ನಾವೆಲ್ಲರೂ ಕಲೀಲಿಕ್ಕೆ ಬಂದಿದ್ವಿ. ಹೌದಾ? ಸೊ ನಿಮ್ ಕಲೀಲಿಕ್ಕಂತಾನೆ ನೀವು 8th ಸ್ಟ್ಯಾಂಡರ್ಡ್ ಒಳಗಿದ್ದೀರಿ, ನಿಮ್ಗೆ ಏನ್ ಗೊತ್ತಾಗೋದಿಲ್ಲ ನಾವ್ ಅದನ್ನ ಹೇಳಲಿಕ್ಕಂತಾನೆ ನಾವು ಟೀಚರ್ಸ್ ಇದ್ದೇವೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಫಸ್ಟ್ ಮಾಡ್ಲಿಕ್ಕೆ ಕಲಿಬೇಕು. ಅದ್ ತಪ್ಪಾಯ್ತೋ ಕರೆಕ್ಟ್ ಆಯ್ತೋ ಅದು ಸೆಕೆಂಡರಿ. ಹೌದಾ? ಸೊ ಒಂದ್ಸಲ ತಪ್ಪಾಗ್ಬೋದು, 2 ಸತಿ ತಪ್ಪಾಗ್ಬೋದು. ಓಕೆ, ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕು ಹಾಗಾದ್ರೆ, ಇವತ್ತಿನ ಒಂದು ಮೋಟಿವೇಶನಲ್ ಕೋಟ್ಸ್ ಏನಂದ್ರೆ ಮಿಸ್ಟೇಕ್ಸ್ ಆರ್ ಪ್ರೂಫ್ ದಟ್ ಯು ಆರ್ ಟ್ರೈಯಿಂಗ್. ಅಂದ್ರೆ ನೀವು ಮಿಸ್ಟೇಕ್ ಅನ್ನ ಮಾಡ್ತಾ ಇದ್ದೀರಿ ಅಂದ್ರೆ ಯಾವ್ದೋ ಒಂದು ಮ್ಯಾಥ್ಸ್ ರಿಲೇಟೆಡ್ ನೀವೇನೋ ಟ್ರೈ ಮಾಡ್ತಾ ಇದ್ದೀರಿ, ಇವತ್ತು ತಪ್ಪಾಗ್ಬೋದು, ನಾಳೆ ಸರಿ ಆಗ್ತಿತ್ತಲ್ಲ. ಹಾಗಾಗಿ ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ತಪ್ಪು ಮಾಡ್ತೇವಿ, ತಪ್ಪಾಕೇತಿ ಅಂತ ಹೇಳಿ ನಾವು ಹಿಂಜರಿಯೋ ಹಾಗಿಲ್ಲ. ಸೊ ನಾವ್ ಮೊದ್ಲು ಹೆಜ್ಜೆ ಇಡ್ಬೇಕು. ಒಂದ್ಸಲ ಮಿಸ್ಟೇಕ್ ಆಗ್ಬೋದು, 2 ಸಲ, ಮತ್ತೊಂದ್ಸಲ ನಮ್ಮನ್ನ ನಾವು ತಿದ್ಕೊಂಡು ಒಂದು ಸಕ್ಸಸ್ ಅನ್ನ, ನಮ್ಮ ಜೀವನದಲ್ಲಿ ಒಂದು ಸಕ್ಸಸ್ ಅನ್ನ ಮುಟ್ಬಹುದು ಅಂತ ಹೇಳಿ ನಾನು ಇವತ್ತ ಹೇಳ್ತಾ ಇದ್ದೇನೆ. ಓಕೆ, ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ಓಕೆ, ಸೊ ಅದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು 2 ಮಿನಿಟ್ಸ್ ಆಕ್ಟಿವಿಟಿಯನ್ನ ಮಾಡ್ತಾ ನಾವು ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಸೊ ಹಾಗಾದ್ರೆ ಒಂದು ಆಕ್ಟಿವಿಟಿಯನ್ನ ಮಾಡೋಂತಡ್ರಿ. 1 ಸೆಕೆಂಡ್. ನಿಮ್ಗೆಲ್ಲ ನಂದು ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೋತೀನಿ. ಓಕೆ, ಕಾಣಿಸ್ತಿದೆ ಅಲ್ವಾ? ನೋಡೋಣ ಈಗ. ಓಕೆ, 1 ಸೆಕೆಂಡ್. ಕಾಣಿಸ್ತಿದೆ ಅಲ್ಲ? 1 ಸೆಕೆಂಡ್. ಹಾ, ಓಕೆ, ಸ್ಟಾರ್ಟ್ ಮಾಡೋಣ. ಒಂದು 2 ಮಿನಿಟ್ಸ್ ಆಕ್ಟಿವಿಟಿ ಮಾಡ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಹಾಗಾದ್ರೆ ವಾಟ್ ಈಸ್ ಯೋರ್ ಫೇವ್ರೆಟ್ ಸಬ್ಜೆಕ್ಟ್? ಯಾರಾದ್ರೂ ಹೇಳ್ಬೋದಾ? ವಾಟ್ ಈಸ್ ಯೋರ್ ಫೇವ್ರೆಟ್ ಸಬ್ಜೆಕ್ಟ್? ಹೌದಾ? ಸೊ ನಿಮ್ ಫೇವ್ರೆಟ್ ಸಬ್ಜೆಕ್ಟ್ ಮ್ಯಾಥ್ಸ್ ಇರ್ಬೋದು, ಒಂದಿಷ್ಟು ಸ್ಟೂಡೆಂಟ್ಸ್ ಗೆ ಏನಿರ್ಬೋದು ಇಂಗ್ಲಿಷ್ ಇರ್ಬೋದು, ಒಂದಿಷ್ಟು ಸ್ಟೂಡೆಂಟ್ಸ್ ಗೆ ಸೈನ್ಸ್ ಇರ್ಬೋದು, ಒಂದಿಷ್ಟು ಸ್ಟೂಡೆಂಟ್ಸ್ ಗೆ ಕನ್ನಡ, ಹೌದಾ, ಇಂಗ್ಲಿಷ್ ಇರ್ಬೋದು, ಹಿಂದಿ ಇರ್ಬೋದು, SS ಇರ್ಬೋದು, ಅಥವಾ ಡ್ರಾಯಿಂಗ್ ಇರ್ಬೋದು. ಹೌದಾ? ಸೊ ಹಾಗಾಗಿ ಒಂದಿಷ್ಟು ಸ್ಟೂಡೆಂಟ್ಸ್ ಗೆ
ಪಿ ಅಂದ್ರ ಏನ್ ಗೇಮ್ ಆಡುವಂತ ಅಲ್ಲಿ ಏನಾದ್ರು ನಿಮ್ಗ ದೈಹಿಕ ಶಿಕ್ಷಣ ಅಂತ ಹೇಳಿ ಒಂದು ನೋಟ್ಬುಕ್ ಇದೆ ಹೌದಾ, ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಇದೆ, ಅದು ಕೂಡ ನಿಮ್ಗೆ ಇಷ್ಟ ಆಗ್ಬೋದು. ಹಾಗಾದ್ರೆ ವಾಟ್ ಈಸ್ ಯೋರ್ ಫೇವ್ರೇಟ್ ಸಬ್ಜೆಕ್ಟ್? ಹೌದಾ, ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಯಾವ್ದಂತ ಹೇಳ್ಬೋದಾ? ಸೊ ನಿಮ್ಮ ಇಷ್ಟ ಯಾವ್ದಾದ್ರು ಹೇಳ್ಬೋದು, ಮ್ಯಾಥ್ಸ್ ಆದ್ರೂ ಇರ್ಬೋದು, ಇಂಗ್ಲಿಷ್ ಆದ್ರೂ ಇರ್ಬೋದು. ಓಕೆ, ಸೊ ಇದನ್ನ ಮತ್ತೆ ಎಲಿಮಿನೇಟ್ ಮಾಡಿ ನಾನ್ ಮತ್ತೆ ಈ ವೀಲ್ ಅನ್ನ ತಿರುಗಿಸ್ತೇನೆ ನೋಡ್ರಿ, ಸ್ಪಿನ್ ಮಾಡ್ತೇನೆ. ಅದು ಎಲ್ಲಿ ನಿಲ್ತೈತಲ್ಲ ನೀವ್ ಏನ್ ಮಾಡ್ಬೇಕು, ಅದಕ್ಕ ಆನ್ಸರ್ ಮಾಡ್ಬೇಕು. ಹೌ ಡು ಯು ಲೈಕ್ ದ ವೆದರ್ ಟುಡೇ? ಹೌದಾ, ಇವತ್ತು ಯಾವ ರೀತಿ ಹವಾಮಾನ ಇದೆ, ನಿಮ್ ಸೈಡ್ ಯಾವ ರೀತಿ ಇದೆ? ಇದು ಏನಂತಾರ ವಿಂಟರ್ ಸೀಸನ್, ಚಳಿಗಾಲ ಆಗಿರೋದ್ರಿಂದ ಫುಲ್ಲಿ ಕೋಲ್ಡ್ ಆಗಿದೆ. ಅದರಲ್ಲಿ ಇವತ್ತ ಸ್ಯಾಟರ್ಡೆ ಬೇರೆ, ಶನಿವಾರ. ಹೌದಾ, ಸೊ ಶನಿವಾರ ಏನ್ ಮಾಡ್ಬಿಡ್ತೀರಿ ನೀವು, ಆಲ್ರೆಡಿ 8 ಗಂಟೆ ಎಲ್ಲ ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತಲ್ಲ, ಹಾಗಾಗಿ ಸ್ಕೂಲ್ ಸ್ಟಾರ್ಟ್ ಆಗ್ತೈತಿ. ಹೌದಾ, ನೀವು ಒಂದು 7 ಗಂಟೆಗೆಲ್ಲ ಮನಿ ಬಿಟ್ಬಿಟ್ಟಿರ್ತೀರಿ, ಸಿಕ್ಕಾಪಟ್ಟಿ ಕೋಲ್ಡ್ ಇರ್ತಿತ್ತಲ್ಲ, ಹಾಗಾಗಿ ವೆದರ್ ಯಾವ ರೀತಿ ಇದೆ ಇವತ್ತು? ಹಾಗಾದ್ರೆ ಕೋಲ್ಡ್ ಇದೆ. ಓಕೆ, ಸೊ ನೆಕ್ಸ್ಟ್ ಮತ್ತೊಂದು ನೋಡೋಣ. ಹಾ, ವೆರಿ ಗುಡ್. ವೆನ್ ಈಸ್ ಯೋರ್ ಬರ್ತ್ಡೇ? ನಿಮ್ಮ ಬರ್ತ್ಡೇ ಡೇಟ್ ಯಾವ್ದು ಇರ್ಬೋದು? ಫಾರ್ ಎಕ್ಸಾಂಪಲ್ ಇವತ್ತು ಯಾರ್ದಾರು ಇದ್ರು ಇರ್ಬೋದಲ್ಲ, ಇವತ್ತು ಯಾವ್ದು December 6 ಇದೆ. ಓಕೆ, ಸೊ ಇವತ್ತು ಯಾರ್ದಾರು ಇರ್ಬೋದು, ಯಾರ್ದ ಸ್ಟೂಡೆಂಟ್ಸ್ ಬರ್ತ್ಡೇ ಇದ್ರು ನನ್ ಕಡೆಯಿಂದ ಅವರಿಗೆ ವಿಶ್ ಮಾಡ್ತೀನಿ. ಓಕೆ, ಸೊ ಇವತ್ತು ಇನ್ ಕೇಸ್ ಯಾರ್ದಾರ್ದು ಇವತ್ತ 6/12/2025 ಗೆ ಯಾರ್ದಾದ್ರು ಬರ್ತ್ಡೇ ಇದ್ರ ಓಕೆ, ಹೌದಾ? ಸೊ ನಿಮ್ಮ ಬರ್ಡೇ ಡೇಟ್ ಅನ್ನು ನೀವು ಹೇಳ್ಬೇಕು. ಮತ್ತೆ ನಾನು ಎಲಿಮಿನೇಟ್ ಮಾಡ್ತೇನೆ, ಮತ್ತೆ ಅಗೇನ್ ಹೌ ಮೆನಿ ಫ್ಯಾಮಿಲಿ ಮೆಂಬರ್ಸ್ ಡೂ ಯು ಹ್ಯಾವ್? ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ನೀವು? ಹೌದಾ, ಒಂದಷ್ಟು ಜನ 4 ಜನ ಇರ್ಬೋದು, ಅಪ್ಪ ಅಮ್ಮ, ನಿಮ್ಮ ಅಕ್ಕ ಅಥವಾ ಅಣ್ಣ, ನೀವು. ಹೌದಾ, ಇಬ್ರೇ ಮಕ್ಕಳಿದ್ರೆ, ಅಥವಾ 3 ಜನ ಮಕ್ಕಳಿದ್ರೆ 5 ಜನ, 4 ಜನ ಮಕ್ಕಳಿದ್ರೆ 6 ಜನ. ಹೌದಾ, ಸೊ ಹಾಗಾಗಿ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೋ, ಹೌ ಮೆನಿ ಫ್ಯಾಮಿಲಿ ಮೆಂಬರ್ಸ್ ಡೂ ಯು ಹ್ಯಾವ್? ಓಕೆ, ನೆಕ್ಸ್ಟ್ ಮತ್ತೆ ಮಾಡ್ಬೋದಾ? ಡು ಯು ಲೈಕ್ ಸನ್ನಿ ವೆದರ್? ಓಕೆ, ಸೊ ಬಿಸಿಲಿರುವಂತಹ ಒಂದು ಫುಲ್ ಬಿಸಿಲಿರುವಂತಹ ವೆದರ್ ನಿಮ್ಗೆ ಇಷ್ಟ ಆಗ್ತೈತಿ? ನೋ. ಹೌದಾ, ಸೊ ನಿಮ್ಗೆ ಏನಾಗ್ತೈತಿ, ಅಲ್ಲಿ ಬಿಸಿಲು ಭಾಳ ಇತ್ತಂದ್ರೆ ನಿಮ್ಗೆ ಹೊರಗಡೆ ಹೋಗ್ಲಿಕ್ಕೂ ಆಗುದಿಲ್ಲ, ಭಾಳ ತ್ರಾಸ ಆಗ್ತೈತಿ. ಹಾಗಾಗಿ ನೀವು ಅದನ್ನ ಇಷ್ಟ ಸ್ವಲ್ಪ ಇದ್ರೆ ಇಷ್ಟ. ಇವಾಗ ಏನ್ ಸ್ವಲ್ಪ ವಿಂಟರ್ ಸೀಸನ್ ಅಂದ್ರೆ ಚಳಿಗಾಲದೊಳಗ್ ನಿಮ್ಗೆ ಏನಾಗ್ತೈತಿ, ಸ್ವಲ್ಪ ಇಷ್ಟ ಆಗ್ತೈತಿ. ಅವು ಬಿಸಿಲು ಬಿದ್ರೆ ನಮ್ಗೆ ಏನಾಗ್ತೈತಿ, ಸ್ವಲ್ಪ ಆರಾಮ್ ಅನಿಸ್ತೈತಿ. ಬಟ್ ನೀವು ಬೇಸಿಗೆ ಕಾಲದೊಳಗ್ ಬಿಸಿಲಿದ್ರ ಸಿಕ್ಕಾಪಟ್ಟಿ ತ್ರಾಸ ಆಗ್ತೈತಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದ್ ಎರಡಷ್ಟೇ, ಅಷ್ಟು ನಾನು ಮಾಡೋದಿಲ್ಲ, ರೊಟೇಟ್ ಮಾಡೋದಿಲ್ಲ. ಓಕೆ, ವಾಟ್ ಈಸ್ ಯುವರ್ ಹಾಬಿ? ನಿಮ್ಮ ಹಾಬಿ ಅಥವಾ ಹವ್ಯಾಸ ಅಂತ ಕರಿತೇವಲ್ಲ, ಸೊ ಹಾಗಾದ್ರೆ ನಿಮ್ಮ ಹವ್ಯಾಸಗಳು ಏನದಾವು? ಹೌದಾ, ಸೊ ಅಂದ್ರೆ ಹವ್ಯಾಸಗಳಂದ್ರೆ ಈ ಓದೋದ್ ಬಿಟ್ಟು ನೀವೇನ್ ಮಾಡ್ತೀರಿ? ಬಹಳ ಜನ ಸ್ಟೂಡೆಂಟ್ಸ್ಗೆ ನಿಮ್ಗೆ ಆಟ ಆಡ್ಬೇಕು ಅನಿಸ್ತಿರ್ತೈತಿ. ಹೌದಾ, ಸೊ ಬರೀ ಆಟದಲ್ಲಿ ಇಂಟ್ರೆಸ್ಟ್. ಒಂದು ಸಮ್ ಸ್ಟೂಡೆಂಟ್ಸ್ಗೆ ಏನ್ ಮಾಡ್ತಿರ್ತೈತಿ, ಡ್ರಾಯಿಂಗ್ ತೆಗಿಯೋದು. ಒಟ್ ಖಾಲಿ ಇದ್ರಿ ಅಂದ್ರೆ ನೀವ್ ಏನ್ ಮಾಡೋದು, ಡ್ರಾಯಿಂಗ್ ತೆಗಿತಾ ಇರ್ತಾರ. ಹೌದಾ, ಸೊ ಸಮ್ ಸ್ಟೂಡೆಂಟ್ಸ್ಗೆ ಏನ್ ಮಾಡ್ತಿರ್ತೀರ ಹೇಳ್ರಿ, ಏನಾದ್ರೂ ಈ ಪೇಪರ್ ನಲ್ಲಿ ಕಟಿಂಗ್ ಮಾಡೋದು, ಅದನ್ನೇನೋ ಒಂಥರ ಮತ್ತೊಂದ್ ಮಾಡೋದು, ಈ ರೀತಿ ಇಂಟ್ರೆಸ್ಟ್ ಇರ್ತೈತಿ. ಅದು ನಿಮ್ಮ ಹಾಬಿ. ಆಮೇಲೆ ಎಸ್ಪೆಷಲಿ ಗರ್ಲ್ಸ್ ಗೆ ಏನಾಗ್ತೈತಿ, ಅವ್ರೇನೋ ಒಂದು ಹೆಣಕಿ ಹೆಣೆಯೋದು, ಈ ರೀತಿ ಸ್ವಲ್ಪ ಖಾಲಿ ಇದ್ದಾಗ ಆ ರೀತಿ ಮಾಡ್ತಾ ಇರ್ತೀರಿ. ಅವು ನಿಮ್ಮ ಏನಂದ್ರ ಈ ಓದೋದನ್ನ ಬಿಟ್ಟು ಅದರದ ನೆಕ್ಸ್ಟ್ ಹವ್ಯಾಸಗಳು. ಹೌದಾ, ನಿಮ್ಮ ಫೇವ್ರೇಟ್ ಅವು. ಓಕೆ, ಸೊ ನೆಕ್ಸ್ಟ್ ವಾಟ್ ಈಸ್ ಯೋರ್ ಫೇವ್ರೆಟ್ ಫುಡ್? ಹೌದಾ, ನಿಮ್ಗೆ ಇಷ್ಟವಾದಂತ ಊಟ ಯಾವುದು? ಫುಡ್ ಅಂದ್ರೆ ಆಹಾರ ಯಾವುದು? ಸೊ ನಿಮ್ಗೆ ಇಷ್ಟವಾಗಿರುವಂತ ಆಹಾರ ಯಾವುದು ಇರ್ಬೋದು? ಬಹಳ ಜನ ಏನ್ ಇಷ್ಟ ಪಡ್ತೀರಿ? ಬಹಳ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ನಾನ್ ನೋಡಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಮ್ಯಾಗಿ ತಿನ್ನೋದು, ನೂಡಲ್ಸ್ ತಿನ್ನೋದು, ಯಾವುದೇ ಹೆಲ್ದಿ ಫುಡ್ ಬೇಡ ಅವ್ರಿಗೆ. ಹೌದಿಲ್ಲ? ಸೊ ಅದೇ ನಿಮ್ಗೆ ಇಷ್ಟ ಆಗ್ತೈತಿ. ಹೌದಾ, ಸೊ ಬಹಳ ಜನ ಅದನ್ನೇ ನನಗೆ ಆನ್ಸರ್ ಮಾಡ್ತಿದ್ರಿ ಅನ್ಕೋತೀನಿ ನಾನು. ಸೊ ಏನಂದ್ರ ಮ್ಯಾಗಿ, ನೂಡಲ್ಸ್ ಬಿಟ್ರೆ ಗೋಬಿ, ಇವೇ ಎಲ್ಲ. ಓಕೆ, ಸೊ ಈ ರೀತಿ ಅವನ್ನೆಲ್ಲ ಬಿಟ್ಟು ಸ್ವಲ್ಪ ಹಣ್ಣು. ಹೌದಾ, ಸೊ ಹೆಲ್ದಿ ಫುಡ್ ಅನ್ನ ತಿನ್ಲಿಕ್ಕೆ ನಾವೇನ್ ಮಾಡ್ಬೇಕು, ರೂಢಿ ಮಾಡ್ಕೋಬೇಕು. ಓಕೆ, ಸೊ ಲಾಸ್ಟ್, ಸೊ ಇನ್ನು ಬಹಳ ಇದಾವ್, ಸಾಕಷ್ಟು ಇದಾವ್, ಸಾಲ್ಕು ಇನ್ನೊಂದ್ ಅಷ್ಟೇ.
ಹೌ ಡು ಯು ಫೀಲ್ ಟುಡೇ? ಇವತ್ತು ಯಾವ ರೀತಿ ನಿಮ್ಗೆ ಏನ್ ಅನಿಸ್ತಾ ಇದೆ? ಇವತ್ತ ಬೋರ್ ಅನಿಸ್ತಾ ಇದೆಯೋ, ಅಥವಾ ಎಂಜಾಯ್ ಮಾಡ್ತಾ ಇದೀರೋ, ಅಥವಾ ಖುಷಿ ಅನಿಸ್ತಾ ಇದೆಯೋ? ಅಥವಾ ಇವತ್ತ ನನಗನ್ಸಿದ ಮಟ್ಟಿಗೆ ಬಹಳ ಜನ ಸ್ಟೂಡೆಂಟ್ಸ್ಗೆ ಸ್ಟಾರ್ಟಿಂಗ್ ಬೆಳಿಗ್ಗೆ ಮೂಡ್ ಇರುದಿಲ್ಲ ಸ್ಕೂಲಿಗೆ ಬರ್ಲಿಕ್ಕೆ. ಅದಾದ್ಮೇಲೆ ಸ್ಕೂಲಿಗೆ ಬಂದ್ಮೇಲೆ ಸ್ವಲ್ಪ ರಿಫ್ರೆಶ್ ಆಗ್ತೀರಿ, ಮತ್ತೆ ನಿಮ್ ಫ್ರೆಂಡ್ಸ್ ನೋಡಿ, ಅಥವಾ ಅಲ್ಲಿರುವಂತಹ ಎನ್ವಿರಾನ್ಮೆಂಟ್ ಎಲ್ಲ ನೋಡಿ. ಹೌದಾ? ಇವತ್ತೆಲ್ಲ ನಿಮ್ಗೆ MD ಎಲ್ಲ ಮಾಡಿಸ್ತಿರ್ತಾರ, ಹೌದಾ? ಸೊ ಹಾಗಾಗಿ ಸ್ವಲ್ಪ ಇವತ್ತ ಖುಷಿ ಇದೆಯೋ, ಏನ್ ಬೇಜಾರಿದೆಯೋ ಅಂತ ನೀವೇ ಹೇಳ್ಬೇಕು. ಹೌ ಡು ಯು ಫೀಲ್ ಟುಡೇ? ಓಕೆ, ಸೊ ಸ್ವಲ್ಪ ವಾರ್ಮ್ ಅಪ್ ಆಯ್ತು ಅನ್ಕೋತೀನಿ. ಓಕೆ, ಸೊ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ, ಇನ್ನು ಸಾಕಷ್ಟು ಕ್ವಶನ್ಸ್ ಗಳಿದ್ವು, ಇರ್ಲಿ ಮತ್ತೊಂದು ಕ್ಲಾಸ್ ಒಳಗೆ ನಾನು ಮತ್ತೆ ಅದನ್ನ ಏನ್ ಮಾಡ್ತೀನಿ, ಕಂಟಿನ್ಯೂ ಮಾಡೋಣ ಅಂತ. ಓಕೆ, ಸೊ ಇವತ್ತು ಯಾವ್ದನ್ನ ಹೇಳ್ತಾ ಇದ್ದೀನಿ ನಾನು? ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂಡ್ ಐಡೆಂಟಿಟೀಸ್. ಇಂಗ್ಲಿಷ್ ಒಳಗೆ ಹೇಳ್ಬೇಕಂದ್ರ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂಡ್ ಐಡೆಂಟಿಟೀಸ್. ಓಕೆ, ಸೊ ಅದರಲ್ಲಿ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರ ಅಭ್ಯಾಸ 8.2. ಹೌದಾ? ಅಭ್ಯಾಸ ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗೆ ನಾನು ಟೇಬಲ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಹೇಳಿದೆ, ನೆನ್ಪಿದ್ಯಾ? ಹೌದಾ? ಸೊ ಏನ್ ಮಾಡ್ತಾ ಇದ್ದೆ? ಅಭ್ಯಾಸ 8.2. ಹೌದಾ? ಅದ್ರೊಳಗೆ ನಾನು ಏನ್ ಮಾಡಿದೆ, ಫಸ್ಟ್ ಮೇನು, ಸೆಕೆಂಡ್ ಮೇನು, ಥರ್ಡ್ ಮೇನ್ ಅಲ್ಲಿ ನಿಮ್ಗೆ ಬಾಕ್ಸಸ್ ಇದ್ವು. ಹೌದಾ? ಸೊ ಬಾಕ್ಸಸ್ ಅನ್ನ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಹೇಳಿದ್ದೆ ನಾನು. ಓನ್ಲಿ 2 ಟೇಬಲ್ಸ್ ಗಳನ್ನಷ್ಟೇ, ಅಂದ್ರೆ 2 ರೋಗಳನ್ನಷ್ಟೇ, ಹೌದಾ, 2 ಸಾಲುಗಳನ್ನಷ್ಟೇ ನಾನು ಏನ್ ಮಾಡಿದ್ದೆ, ತುಂಬಿದ್ದೆ. ಹೌದಾ? ಸೊ ಇನ್ನು ಮಿಕ್ಕಿದ್ವನ್ನ ನೀವು ತುಂಬ್ರಿ ಅಂತ ಹೇಳಿದ್ದೆ. ಸೊ ಎಷ್ಟು ಜನ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ ನನ್ಗೆ, ಸೊ ಮಾಡಿದ್ರಿ ಅನ್ಕೋತೀನಿ. ಓಕೆ, ಸೊ ಇವಾಗ ಏನ್ ಮಾಡ್ತೇನಿ, 4ನೇ ಮೇನ್ಗೆ ಹೋಗ್ತೇನೆ, 4th ಮೇನ್ ಕ್ವಶನ್ಗೆ ಹೋಗೋಣಂತ. ಏನ್ ಕ್ವಶನ್ ಇದೆ ಒಂದ್ ಸ್ವಲ್ಪ ಓದ್ತೇನೆ. ಕೆಳಗಿನ ಉದ್ದ, ಅಗಲ, ಎತ್ತರಗಳನ್ನು ಹೊಂದಿರುವ ಆಯತಾಕಾರದ ಪೆಟ್ಟಿಗೆಗಳ ಗಾತ್ರಗಳನ್ನ ಕಂಡುಹಿಡಿಯಿರಿ. ಪೆಟ್ಟಿಗೆಗಳ ಗಾತ್ರಗಳನ್ನ ಕಂಡುಹಿಡಿಯಿರಿ. ಅದು ಯಾವ ಆಕಾರದಲ್ಲಿದೆ ಹೇಳ್ರಿ? ಆಯತಾಕಾರ ಅಥವಾ ರೆಕ್ಟ್ಯಾಂಗಲ್. ಹೌದಾ? ಆಯತಾಕಾರದ ಬಾಕ್ಸ್ ಇದೆ. ಆಯತಾಕಾರ ಅಂದ್ರೆ ಯಾವ ರೀತಿ ಇರ್ತೈತಿ? ಈ ರೀತಿ ಬಾಕ್ಸ್ ಇದೆ ನಮ್ಗೆ, ಕರೆಕ್ಟಾ? ಹೌದಾ? ಈ ರೀತಿ ಬಾಕ್ಸ್ ಇರುವಂತಹ ಆ ಬಾಕ್ಸಿಗೆ ಏನಾಗಿದೆ, ಫಸ್ಟ್ ಕ್ವಶನ್ ಅನ್ನ ನಾನು ಇಲ್ಲಿ ಬರೀತೀನಿ ನೋಡ್ರಿ. ಉದ್ದ, ಅಗಲ, ಎತ್ತರಗಳು ಅಂದ್ರ 5a. ಹೌದಾ? ಅದಾದ್ಮೇಲೆ 3a², ಅದಾದ್ಮೇಲೆ 7a⁴ ಅಂತ ಇದೆ. ಹೌದಾ? 5a, 3a², 7a⁴ ಅಂತ ಇದೆ. ಹೌದಾ? ಸೊ ಅದ್ರಲ್ಲಿ ಏನಾಗಿದೆ, ಆಯತಾಕಾರದ ಪೆಟ್ಟಿಗೆಗಳ ಗಾತ್ರ ಅಂದ್ರೆ ಏನಾಗತ್ತೆ ಹೇಳ್ರಿ? ವ್ಯಾಲ್ಯೂಮ್ ಅಂತ ಕರಿತೇವೆ ನಾವ್. ಏನಂತ ಹೇಳಿ ಕರಿತೇವೆ ಅದಕ್ಕ? ವಿಸ್ತೀರ್ಣ, ಘನಫಲ. ಕನ್ನಡ ಒಳಗೆ ಏನಂತ ಕರಿತೀವಿ? ಘನಫಲ ಅಂತ ಕರಿತೀವಿ. ಸೊ ಘನಫಲವನ್ನ ಕಂಡುಹಿಡಿಯುವಂತ ಸೂತ್ರ ಯಾವ್ದು ನಮ್ಗೆ? ಹಾಗಾದ್ರೆ ಆಯತದ ಘನಫಲವನ್ನ ಕಂಡುಹಿಡಿಯುವಂತ ಸೂತ್ರ ಏನಿದೆ? LBH ಅಂತ ಇದೆ. ಉದ್ದ, ಅಗಲ, ಎತ್ತರ. ಹಾಗಾದ್ರೆ ಫಾರ್ಮುಲಾ ಏನಿದೆ ನಮ್ಗಿಲ್ಲೇ? ಉದ್ದ ಇಂಟು ಅಗಲ ಇಂಟು ಎತ್ತರ ಅಂತ ಇದೆ. ಹೌದಾ? ಸೇಮ್ ಪ್ರಾಬ್ಲಮ್ ಅನ್ನ, ಸೇಮ್ ಫಾರ್ಮುಲಾವನ್ನ, ಸೂತ್ರವನ್ನ ನಾವು ಇಲ್ಲೇ ಬಳಸಬೇಕು. ಸೊ ಈ ಸೂತ್ರವನ್ನ ಬಳಸಿ ನಾವೇನ್ ಮಾಡ್ಬೇಕು? ಇದನ್ನ ಲೆಕ್ಕ ಮಾಡ್ಬೇಕು. ಹೌದಾ? ಸೊ ಹಾಗಾದ್ರೆ ಆಯತಾಕಾರದ ಉದ್ದ, ಅಗಲ, ಎತ್ತರ. ಸೊ ಇದು ಉದ್ದ, ಇದು ಅಗಲ, ಇದು ಎತ್ತರ. ಹಾಗಾದ್ರೆ ನಮಗೆ ಸೂತ್ರ ಏನಿದೆ? ಆಯತಾಕಾರದ ಪೆಟ್ಟಿಗೆಯ ಗಾತ್ರ ಅಂದ್ರೂ ಒಂದೇ, ನಮ್ಗೆ ಘನಫಲ ಅಂದ್ರೂ ಒಂದೇ. ನಾವ್ ಅದನ್ನ ಇಂಗ್ಲಿಷ್ ಒಳಗೆ ಏನಂತ ಕರಿತೇವೆ? ವ್ಯಾಲ್ಯೂಮ್ ಆಫ್ ಅ ರೆಕ್ಟ್ಯಾಂಗಲ್ ಅಂತ ಕರಿತೇವೆ. ಸೊ ಹಾಗಾದ್ರೆ ಘನಫಲ ಇಸ್ ಈಕ್ವಲ್ ಟು ಏನಾಗತ್ತೆ ನನಗೆ? LBH, ಉದ್ದ, ಅಗಲ, ಎತ್ತರ. ಹೌದಾ? ಸೊ ಹಾಗಾದ್ರೆ ಘನಫಲವನ್ನ ಕಂಡುಹಿಡಿಯುವಂತ ಸೂತ್ರ ನಾನು ಏನ್ ಬರದೆ ಇವಾಗ? LBH ಶಾರ್ಟ್ ಕಟ್ ನಾಗ ಬರದೆ, ಉದ್ದ, ಅಗಲ, ಎತ್ತರ ಅಂತ ಇದೆ. ಹಾಗಾದ್ರೆ ಸೊ ಉದ್ದ ಅಂದ್ರೆ ಎಷ್ಟಿದೆ ಅಲ್ಲಿ ನನ್ಗೆ? 5a ಅಂತ ಇದೆ, ಕರೆಕ್ಟಾ? ಸೊ ಇಂಟು ಬಿ ಅಂದ್ರೆ ಎಷ್ಟಿದೆ? 3a² ಅಂತ ಇದೆ. ಹೌದಾ? ಇಂಟು 7a⁴ ಅಂತ ಇದೆ. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ?
5 3 7 ಅಂತ ಇದೆ. ಸೊ ಹಾಗಾದ್ರೆ ನಾವು ಗುಣಾಕಾರ ಮಾಡ್ಬೇಕಂದ್ರೆ ಏನಾಗ್ತಾ ಇದೆ, ಏಕಪದೋಕ್ತಿಯಿಂದ ನಾವು ಗುಣಾಕಾರವನ್ನ ಯಾವ ರೀತಿ ಮಾಡಬಹುದು ಅಂತ ಕಲ್ತಿದ್ವಿ, ಹೌದಾ? ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು, ಫಸ್ಟ್ ಅದರದ ಸಂಖ್ಯಾ ಸಹಗುಣಕಗಳನ್ನ ಗುಣಾಕಾರ ಮಾಡ್ಬೇಕು, ಹೌದಾ? ಹಾಗಾದ್ರೆ ಸಂಖ್ಯಾ ಸಹಗುಣಕಗಳಂದ್ರೆ ಏನಾಗತ್ತೆ ನಮ್ಗಿಲ್ಲಿ, 5 ಮೂರ್ಲೆ ಈ ರೀತಿ, ಹೌದಾ? ಫಸ್ಟ್ ಸಂಖ್ಯೆಗಳನ್ನೆಲ್ಲ ಗುಣಾಕಾರ ಮಾಡ್ಬಿಡ್ಬೇಕು. 5 ಮೂರ್ಲೆ ಎಷ್ಟು, 15. 15 ಏಳ್ಲೆ ಎಷ್ಟು, 15 ಏಳ್ಲೆ, ಹೌದಾ? 105 ಕರೆಕ್ಟಾ? 15 ಏಳ್ಲೆ 105 ಕರೆಕ್ಟ್, ಹೌದಿಲ್ಲ? ಗೊತ್ತಾಯ್ತಾ ಇಲ್ಲೋ? 15 ಏಳ್ಲೆ, ಹೌದಾ? ಸೊ 15 ಏಳ್ಲೆ ನಿಮ್ಗೆ ಹಿಂಗೂ ಗೊತ್ತಾಗ್ಲಿಲ್ಲ ಅಂದ್ರ, ಹೌದಾ? 15 ಏಳ್ಲೆ, 7 ಐದ್ಲೆ 35, 7 ಅಂದ್ರೆ 7 3 10 ಅಂದ್ರೆ ಇನ್ನು ಕನ್ಫರ್ಮೇಶನ್ಗೆ, ಕರೆಕ್ಟಾ? ಸೊ ಏನಾಯ್ತು, 105 ಆಯ್ತು. ಓಕೆ, ಸೊ ಇದಾದ್ಮೇಲೆ ಏನಾಗಿದೆ, ಇಲ್ಲೂ ಎ ಇದೆ, ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ, ಬಟ್ ಅಲ್ಲಿ ಏನಾಗಿದೆ, ಘಾತಾಂಕಗಳು ಬೇರೆ ಇದಾವ್ ನಮ್ಗೆ. ಇದಕ್ಕೆ ನಮಗೆ ಏನಾಗ್ತೈತೆ ಅಂದ್ರೆ, ಘಾತಾಂಕಗಳ ನಿಯಮಗಳ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿತ್ತಂದ್ರೆ ನಾವು ಈಸಿಲಿ ಮಾಡ್ಬೋದು. ಸೊ ಅವಾಗ ಇಲ್ಲಿ ಏನು ಇಲ್ಲ ಅಂದ್ರೆ ಏನಿದೆ ನಮ್ಗಿಲ್ಲಿ, ಒಂದಿದೆ, ಕರೆಕ್ಟಾ? ಸೊ ನಾನು ಎ ಅನ್ನ ಆಸ್ ಇಟ್ ಇಸ್ ಬರೀತೀನಿ, ಇವನ್ನೆಲ್ಲವನ್ನ ಕೂಡಿಸಿ ಇಲ್ಲಿ ಬರೆದ್ ಬಿಡ್ಬೇಕು. 1 ಮತ್ತೆ 2 ಕೂಡಿಸ್ರಿ ಎಷ್ಟಾಯ್ತು, 3, 3 ಮತ್ತೆ 4 ಕೂಡಿಸ್ರಿ ಎಷ್ಟಾಯ್ತು, 7 ಆಯ್ತು. ಅಂದ್ರೆ ಎಷ್ಟಾಯ್ತು, ಆನ್ಸರ್ ಎಷ್ಟು ಬಂತು ನಮ್ಗೆ, 105 ಎ ರೇಸ್ಟು 7 ಅಥವಾ ಎ ಘಾತ 7, 105 ಎ ರೇಸ್ಟು 7 ಅಂತ ಬಂತು ಆನ್ಸರ್. ಓಕೆ, 105 ಎ ಘಾತ 7 ಅಂತ ಬಂತು. ಏನಿಲ್ಲ, ಜಸ್ಟ್ ನೀವ್ ಏನ್ ಮಾಡ್ಬೇಕು, ಈ ರೀತಿ ನಮ್ಗೆ ಇಲ್ಲೇ ಫಸ್ಟ್ ಒಂದು ಕ್ವಶನ್ ಏನಾಗಿತ್ತು, ವಿಸ್ತೀರ್ಣ ಅಂತಿತ್ತಂದ್ರ ಬರೀ ಎಲ್ ಇಂಟು ಬಿ, ಉದ್ದ ಅಗಲ ಅಷ್ಟ ಫಾರ್ಮುಲಾವನ್ನ ಯೂಸ್ ಮಾಡ್ತೀರಿ, ಹೌದಾ? ಸೊ ಅದೇ ನೀವು ಘಾತ್ರ ಅಥವಾ ಘನಫಲ ಅಂದಾಗ ನಮ್ಗೆ ಸೂತ್ರ ಏನಾಗತ್ತ, LBH. ಇದು ನಿಮಗೆ ನಾ ಹೇಳುವಾಗ ಇವಾಗ ಗೊತ್ತಾಗ್ತೈತಿ, ಬಟ್ ನೀವು ಎಕ್ಸಾಮ್ ಒಳಗ ಅವ್ರ ಅಕಸ್ಮಾತ್ ಆಯತಾಕಾರದ ಗಾತ್ರವನ್ನ ಕಂಡು ಹಿಡೀರಿ ಅಂದ್ರೆ ನಿಮಗ್ ಫಸ್ಟ್ ಏನ್ ಗೊತ್ತಿರ್ಬೇಕು, ನಮ್ಗೆ ಕಡ್ಡಾಯವಾಗಿ ಏನ್ ಗೊತ್ತಿರ್ಬೇಕು, ಅದರದ್ದು ಸೂತ್ರ ಗೊತ್ತಿರ್ಬೇಕು. ಅಂದ್ರೆ ನಾವು ಈಸಿಲಿ ಮಾಡ್ತೇವೆ. ಅದ್ ಯಾವ್ದಂದ್ರ ಉದ್ದ ಅಗಲ ಎತ್ತರ. ಸೊ ಅವಾಗ ಇಲ್ಲಿ ಏನಾಯ್ತು, ಉದ್ದ ಅಗಲ ಎತ್ತರಗಳನ್ನು ಕೊಟ್ಟಿದ್ದಾರೆ, ಅವನ್ನೆಲ್ಲವನ್ನ ಇದ್ರೊಳಗೆ ಹಾಕಿ ಸಿಂಪ್ಲಿಫೈ ಮಾಡ್ಬೇಕು. LBH ಅಂತ ಇದೆ. ಎಲ್ ಅಂದ್ರ 5A, ಬಿ ಅಂದ್ರ 3A², ಆಮೇಲೆ ಎಚ್ ಅಂದ್ರ 7A⁴ ಅಂತ ಇದೆ. ಫಸ್ಟ್ ಸಂಖ್ಯಾ ಸಹಗುಣಕಗಳನ್ನ ಅಂದ್ರೆ ಸಂಖ್ಯೆಗಳನ್ನ ನಾವು ಗುಣಾಕಾರ ಮಾಡ್ಬೇಕು. 5 ಮೂರ್ಲೆ 15, 15 ಏಳ್ಲೆ 105, ಕರೆಕ್ಟಾ? ಸೊ ಅದಾದ್ಮೇಲೆ ಎ ಇದೆ. ಸೊ ಇವ್ನ ಏನ್ ಮಾಡ್ಬೇಕು, ಘಾತಾಂಕಗಳನ್ನೆಲ್ಲ ನಾವು ಕೂಡಿಸಿ ಬರಿಬೇಕು. 1 7 4, ಹೌದಾ? ಸೊ 4 2 6, 6 1 7 ಎಷ್ಟಾಯ್ತು? ಹಾಗಾದ್ರೆ ಆನ್ಸರ್ ನಮ್ದು 105 ಎ⁻7 ಅಥವಾ ಎ ಘಾತ 7 ಅಂತ ಆಯ್ತು. ಕರೆಕ್ಟ್ ಆಯ್ತಾ? ತಿಳಿತಾ ನಿಮ್ಗೆ? ಸೊ ನೆಕ್ಸ್ಟ್ ಹೋಗೋಣ ಹಾಗಾದ್ರೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ ನೋಡ್ರಿ, ಸೇಮ್ ಇದೇ ಫಾರ್ಮುಲಾವನ್ನ ಬಳಸ್ಬೇಕು, ಹೌದಾ? ಇದೇ ಫಾರ್ಮುಲಾವನ್ನ ಬಳಸಿ ನಾವ್ ಏನ್ ಮಾಡ್ಬೇಕು, ಸೆಕೆಂಡ್ ಒನ್ ಏನ್ ಆನ್ಸರ್ ಇದೆ, 2p 4q ಆಮೇಲೆ 8r ಅಂತ ಇದೆ, ಹೌದಾ? 2p 4q 8r ಅಂತ ಇದೆ. ಸೊ ನಾವೀಗ ಏನ್ ಮಾಡ್ಬೇಕು, ಸೂತ್ರವನ್ನ ಯಾವ್ದನ್ನ ಯೂಸ್ ಮಾಡ್ಬೇಕು, LBH ಅನ್ನೋದನ್ನ ಯೂಸ್ ಮಾಡ್ಬೇಕು. LBH ಅನ್ನೋದನ್ನ ಯೂಸ್ ಮಾಡುತ್ತೇವೆ. ಓಕೆ, ಸೊ ಹಾಗಾದ್ರೆ ಎಲ್ ಅಂದ್ರೆ ಏನಾಗತ್ ನಮ್ಗಿಲ್ಲಿ, 2p ಆಗತ್ತ ಇಂಟು. ಸೊ ಇಲ್ಲಿ LBH ಅಂದ್ರೆ ಇದ್ರಲ್ಲಿ ಯಾವುದೇ ಫಾರ್ಮುಲಾ ಇಲ್ಲ ಅನ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ನಾನು ಏನ್ ಮಾಡಿದ್ವಿ, ಇಷ್ಟು ಕೂಡಿ ಬರ್ದಿದ್ವಿ ಅಂದ್ರೆ ಇಲ್ಲಿ ಏನಾಗತ್ ನಮ್ಗ, ಅದರಲ್ಲಿ ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ ಚಿಹ್ನೆ ಇರ್ತೈತೆ ಅಂತ ಅರ್ಥ, ಹೌದಾ? ಸೊ 2p ಆಮೇಲೆ ಬಿ ಅಂದ್ರೆ ಏನಾಗತ್ತ, 4q ಇಂಟು ಇಲ್ಲಿ 8r ಅಂದ್ರೆ ಎಷ್ಟು, ಇಲ್ಲಿ ಎಚ್ ಅಂದ್ರೆ ಏನಾಗಿದೆ 8r ಅಂತ ಇದೆ, ಹೌದಾ? ಇವಾಗ ಏನಾಗತ್ ನೋಡ್ರಿ, ಫಸ್ಟ್ ನಾನು ಏನ್ ಹೇಳಿದೆ, ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಸಂಖ್ಯೆಗಳನ್ನ ಗುಣಾಕಾರ ಮಾಡ್ರಿ, ಅಂತ ಹೇಳಿದ್ದೆ. ಸೊ 2 4 8, 8 8 ಎಷ್ಟು 64, 2 4 8, 8 8 64. ಓಕೆ, ಸೊ ಇಲ್ಲಿ ಏನಾಯ್ತು, ಅಲ್ಲಿ ನಾ ಫಸ್ಟ್ ಒಂದು
ಲೆಕ್ಕವನ್ನ ಮಾಡಿದ್ನಲ್ಲ, ಅಲ್ಲಿ ಏನಾಯ್ತು ನಿಮ್ಗೆ ಎಲ್ಲಾ ಸೇಮ್ ಇದು. A⁴ ಇತ್ತು, A² ಇತ್ತು, ಆಮೇಲೆ A ಅಷ್ಟೇ ಇತ್ತು. ಬಟ್ ಇಲ್ಲಿ ಏನಾಗಿದೆ, ಚರಾಕ್ಷರಗಳು ಬೇರೆ ಬೇರೆ ಇದಾವ್. ಚರಾಕ್ಷರಗಳು P ಇದೆ, Q ಇದೆ, R ಇದೆ. ಸೊ ಇದನ್ನ ಏನು ನಾವು ಘಾತಾಂಕಗಳನ್ನ ಕೂಡಿಸ್ಲಿಕ್ಕೆ ಬರುದಿಲ್ಲ. ಇವು ಆಸ್ ಇಟ್ ಈಸ್ ಹೆಂಗ್ ಅದಾವ್ ಹಂಗ ಬರ್ಬಿಡ್ಬೇಕು. ಹಾಗಾದ್ರೆ 64 PQR ಅಂತ ಬಂತು. ಆನ್ಸರ್ ಏನಾಗತ್ ನಮ್ದು ಹಾಗಾದ್ರೆ 64 PQR ಅಂತ ಬಂತು. ಈ ರೀತಿ ನಾವ್ ಏನ್ ಮಾಡ್ಬೋದಂದ್ರ ಬೀಜೋಕ್ತಿಗಳ ಒಂದು ಗುಣಾಕಾರ ಮಾಡುವಲ್ಲಿ ಆಯತದ ವಿಸ್ತೀರ್ಣ ಕೊಟ್ರ ಬರೀ ಉದ್ದ ಅಗಲವನ್ನ ಅಷ್ಟೇ ಯೂಸ್ ಮಾಡ್ಬೇಕು. ಆಯತದ ಗಾತ್ರ ಅಂತ ಬಂತಂದ್ರ ಉದ್ದ ಅಗಲ ಎತ್ತರ ಅಥವಾ LBH ಅಂತಾದ್ರೂ ನೀವು ನೆನ್ಪಿಟ್ಕೊಂಡು ಜಸ್ಟ್ ಗುಣಾಕಾರ ಮಾಡ್ಬೇಕಷ್ಟೇ. ಹೌದಾ? ಸೊ ಬಟ್ ನಿಮಗೆ ಇವು ಸ್ವಲ್ಪ ಚರಾಕ್ಷರಗಳ ಗುಣಾಕಾರ ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಇರ್ಬೇಕು. ಒಂದೆರಡು ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಐಡಿಯಾ ಬರ್ತಿತ್ತು. ಓಕೆ, ಸೊ ಹಾಗಾದ್ರೆ ಇರುವ 4 ಕ್ವಶನ್ಸ್ ಇದ್ವು. ಅದ್ರಲ್ಲಿ ಏನಾಗಿದಾವ್, ನಾನು ಆಲ್ರೆಡಿ 2 ಕ್ವಶನ್ಸ್ ಅನ್ನ ಬಿಡಿಸಿದೆ. ಇನ್ 2 ಕ್ವಶನ್ ಅನ್ನ ನೀವೇ ಬಿಡಿಸ್ರಿ. ಇನ್ ಕೇಸ್ ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ರಿ, ನಾನ್ ಸಾಲ್ವ್ ಮಾಡ್ತೇನೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ 5ನೇ ಮೇನು. 5ನೇ ಮೇನ್ ಏನಿದೆ ನೋಡ್ರಿ. 5ನೇ ಮೇನ್ ಏನಿದೆ ಅಂದ್ರ ಕೆಳಗಿನವುಗಳ ಗುಣಲಬ್ಧಗಳನ್ನ ಕಂಡುಹಿಡಿಯಿರಿ. ಕೆಳಗಿನವುಗಳ ಗುಣಲಬ್ಧವನ್ನ ಕಂಡುಹಿಡಿಯಿರಿ ಅಂತ ಇದೆ. ಅದ್ರೊಳಗೆ ಫಸ್ಟ್ ಒನ್ ಏನಿದೆ ನೋಡ್ರಿ, ಗುಣಲಬ್ಧ ಅಂದ್ರ ಅವರ ಹೆಡ್ಡಿಂಗ್ ಕೊಟ್ಬಿಟ್ಟಿದಾರು. ನಾವ್ ಏನ್ ಮಾಡ್ಬೇಕು ಈಗ, ಆಟೋಮೆಟಿಕ್ಲಿ ಗುಣಾಕಾರವನ್ನ ಮಾಡ್ಬೇಕು. ಹೌದಾ? ಸೊ ಹಾಗಾಗಿ XY, ಹೌದಾ, ಅದಾದ್ಮೇಲೆ YZ, ಅದಾದ್ಮೇಲೆ ZX ಅಂತ ಇದೆ. ಹೌದಾ? XY YZ ZX ಅಂತ ಇದೆ. ಕರೆಕ್ಟಾ? ಸೊ ಹಾಗಾಗಿ ಈಗ ಏನ್ ಮಾಡ್ಬೇಕು, ಅವ್ರು ಗುಣಾಕಾರ ಮಾಡ್ರಿ ಅಂತ ಹೇಳಿದ್ದಕ್ಕ ನಾವೇನ್ ಮಾಡ್ಬೇಕು, ಫಸ್ಟ್ ಗುಣಾಕಾರ ಚಿಹ್ನೆಯನ್ನ ಹಾಕಿದನ್ನ ಬರಿಬೇಕು. ಹಾಗಾಗಿ XY ಇಂಟು YZ ಇಂಟು ZX. ಹೌದಾ? ಈ ರೀತಿ ಬರ್ಕೊಂಡ್ವಿ. ಅದ್ರ ನೆಕ್ಸ್ಟ್ ಏನ್ ಮಾಡ್ಬೇಕು, ಈಗ ಏನ್ ಮಾಡ್ಬೇಕು, ಇಲ್ಲೊಂದು X ಇದೆ, ಇಲ್ಲೊಂದು X ಇದೆ. X ಏನ್ ಮಾಡಿದ್ರೆ ಏನಾಗತ್ತ, ಸೊ X ಇಂಟು X ಅಂದ್ರೆ X ಅನ್ನ ಆಸ್ ಇಟ್ ಇಸ್ ಬರೋದು. ಈ ಘಾತಾಂಕಗಳು ಏನಿರ್ತಾವಲ್ಲ, ಘಾತಾಂಕಗಳನ್ನ ಕೂಡಿಸ್ಬೇಕು. ಈಗ ಇಲ್ಲಿ ಘಾತಾಂಕ 1 ಇದೆ, ಇಲ್ಲಿ ಕೂಡ 1 ಇದೆ. 1 + 1 ಎಷ್ಟಾಗತ್ತ, 2 ಆಗತ್ತ. ಅಂದ್ರೆ X ಇಂಟು X ಮಾಡಿದ್ರೆ ನಮ್ಗೆ ಎಷ್ಟಾಗತ್ತೆ, X² ಅಂತ ಆಗತ್ತ. ಬಟ್ ಬಹಳ ಜನ ಸ್ಟೂಡೆಂಟ್ಸ್ ಏನ್ ಮಾಡಿರ್ತಾರೆ, ನನ್ಗೆ 2X ಅನ್ನುವಂತ ಆನ್ಸರ್ ಬರ್ತಿರ್ತೈತಿ. ಬಟ್ X + X ಇದ್ದಾಗ 2X ಕರೆಕ್ಟಾ? ಅದೇ ನೀವು X ಇಂಟು X ಮಾಡಿದಾಗ X² ಆಗತ್ತ. ಈ 2 ಅನ್ನೋದು ಇಲ್ಲಿ ಬರ್ತೈತಿ ಯಾವಾಗ, ಗುಣಾಕಾರ ಮಾಡಿದಾಗ. 2 ಇಲ್ಲಿ ಬರ್ತೈತಿ ಯಾವಾಗ ಅಂತಂದ್ರ ಈ ಒಂದು ಇವನ್ನೆರಡನ್ನ ಕೂಡಿಸಿದಾಗ ಇಲ್ಲಿ ಬರ್ತೈತಿ. ಹೌದಾ? ಕೂಡಿಸಿದ್ರ ಇಲ್ಲೇ ಕೂಡಿಸ್ಬೇಕು, ಗುಣಾಕಾರ ಮಾಡಿದ್ರೆ ಇಲ್ಲೇ ಕೂಡಿಸ್ಬೇಕು. ಅರ್ಥ ಆಯ್ತಾ ಇದು? ಹಾಗಾಗಿ ಇಲ್ಲಿ ಏನಾಗತ್ ನೋಡ್ರಿ, ಹಾಗಾದ್ರೆ X ಇಂಟು X ಏನಾಯ್ತು, X² ಆಯ್ತು. ಹೌದಾ? ಇಲ್ಲಿ Y ಮತ್ತೊಂದು Y ಇದೆ, Y ಇಂಟು Y ಏನಾಯ್ತು, Y² ಆಯ್ತು. ಆಮೇಲೆ Z ಇಂಟು Z ಏನಾಯ್ತು, Z² ಆಯ್ತು. ಸೊ ಈ ರೀತಿ ನಮ್ಮ ಒಂದು ಆನ್ಸರ್ ಬಂತು. ಭಾಳ ಈಸಿ ಇದಾವ್ ಕ್ವಶನ್ಸ್, ಭಾರಿ ಈಸಿಯಾಗಿ ನಾವು ಆರಾಮಾಗಿ ಮಾಡಬಹುದು. ಅರ್ಥ ಆಯ್ತಾ ಇದು? ಸೊ ನೆಕ್ಸ್ಟ್ ಹೋಗೋಣ ಹಾಗಾದ್ರೆ. ಓಕೆ, ಸೊ ಇದ್ರಲ್ಲೇ ಸೆಕೆಂಡ್ ಒಂದು ಮಾಡಿ ತೋರಿಸ್ತೇನೆ. ಅದಾದ್ಮೇಲೆ ಉಳಿದಿದ್ವೆಲ್ಲ ಬಾಕಿದ್ವೆಲ್ಲ ನೀವೇ ಮಾಡ್ಬೇಕು. ಓಕೆ, ಸೊ ಸೆಕೆಂಡ್ ಒನ್ ಏನಿದೆ, A - A² A³ ಅಂತ ಇದೆ. ಹೌದಾ? ಸೊ ಏನಾಯ್ತು, A ಇದೆ -A² ಇದೆ, ಇಲ್ಲಿ A³ ಅಂತ ಇದೆ. ಸೊ ನಾವ್ ಏನ್ ಮಾಡ್ಬೇಕು, ಅವ್ರು ಏನಂತ ಹೇಳಿದಿದ್ದಾರೆ, ಕೆಳಗಿನವುಗಳ ಗುಣಲಬ್ಧಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಅವಾಗ ಏನ್ ಮಾಡ್ತೇನೆ ನಾನು, A ಇಂಟು -A² ಇಂಟು A³ ಅಂತ ಇದೆ. ಕರೆಕ್ಟಾ? A ಇಂಟು -A² ಇಂಟು A³ ಅಂತ ಇದೆ. ಹೌದಾ? ಸೊ ನಾವೀಗ ಏನ್ ಮಾಡ್ಬೇಕು, ಇಲ್ಲಿ ಮೈನಸ್ ಚಿಹ್ನೆ ಬಂದಿರೋದ್ರಿಂದ ಫಸ್ಟ್ ನಾವ್ ಏನ್ ಮಾಡ್ಬೇಕು, ಚಿಹ್ನೆಗಳ ಗುಣಾಕಾರವನ್ನ ಮಾಡ್ಬೇಕು. ಸೊ ನಿಮಗೆ ಲಾಸ್ಟ್ ಕ್ಲಾಸ್ ಒಳಗೂ ಕೂಡ ನಾನು ಹೇಳಿದ್ದೆ, ಚಿಹ್ನೆಗಳ ಗುಣಾಕಾರದ ಒಂದು
ಪರಿಕಲ್ಪನೆ ಇರ್ಬೇಕು ನಮ್ಗೆ. ಸೊ ನಾನು ಇಲ್ಲೇ ಒಂದ್ ಸೈಡ್ ಅಲ್ಲಿ ಬರೀತೀನಿ ನೋಡ್ರಿ ನಿಮ್ಗೆ. ಈಗ ಆಲ್ರೆಡಿ ಒಂದ್ ಬರ್ಸಿದ್ದೇನೆ ಅನ್ಕೋತೀನಿ ನಾನು. ಸೊ ಇದನ್ನ ಏನ್ ಮಾಡ್ಬೇಕು, ನಿಮ್ಮ ಒಂದು ನೋಟ್ಬುಕ್ಕಿನ ಫ್ರಂಟ್ ಪೇಜ್ 1ನೇ ಪೇಜ್ ನಲ್ಲಿ ಇದನ್ನ ಬರ್ದಿಟ್ಕೋರಿ. ಅಂದ್ರೆ ನಿಮ್ಗ ಸ್ವಲ್ಪ ದಿನ ನೋಡಿ 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 ಅದು ರೂಢಿ ಆಗ್ತೈತಿ. ಹಾಗಾದ್ರೆ ಪ್ಲಸ್ ಇಂಟು ಪ್ಲಸ್ ಏನಾಗತ್ ನೋಡ್ರಿ, ಪ್ಲಸ್ ಆಗತ್ತ. ಕರೆಕ್ಟಾ? ಸೊ ಪ್ಲಸ್ ಇಂಟು ಮೈನಸ್ ಮಾಡ್ರಿ, ಮೈನಸ್ ಆಗತ್ತ. ಹೌದಾ? ಅದಾದ್ಮೇಲೆ ಮೈನಸ್ ಇಂಟು ಮೈನಸ್ ಮಾಡ್ರಿ, ಪ್ಲಸ್ ಆಗತ್ತದು. ಮೈನಸ್ ಇಂಟು ಪ್ಲಸ್ ಮಾಡ್ರಿ, ಅದು ಮೈನಸ್ ಆಗತ್ತೆ. ಸೊ ಇದೇನಾಗತ್ತೆ ಅಂದ್ರೆ ಭಾರಿ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಈ ಒಂದು ಚೌಕ್ ಬಾಕ್ಸ್ ನಲ್ಲಿ, ನಾ ಅದಕ್ಕೆ ಆ ಬಾಕ್ಸ್ ನಲ್ಲಿ ನೀಟಾಗಿ ಬರ್ದಿದ್ದೇನೆ. ಸೊ ಆ ಬಾಕ್ಸ್ ಅನ್ನ ನೀವು ನಿಮ್ಮ ಒಂದು ಈ ಗಣಿತದ ಏನ್ ನೋಟ್ಬುಕ್ ಇದೆಲ್ಲ ಅದರಲ್ಲಿ ನಿಮ್ ಹೆಸರದು ಸ್ಕೂಲ್ ಹೆಸರೆಲ್ಲ ಬರ್ದಿರಲ್ಲ, ಅದ್ರ ಕೆಳಗೆ ಬರೀರಿ. ಅಥವಾ ಇನ್ನೂ ಒಂದು ಆಕ್ಟಿವಿಟಿ ಏನಂತಂದ್ರ, ಬೇಕಾದ್ರೆ ಒಂದು ಕಾರ್ಡ್ ಶೀಟ್ ಅನ್ನ ತಗೋರಿ, ಅದರಲ್ಲಿ ದೊಡ್ಡ ದೊಡ್ಡ ಅಕ್ಷರದೊಳಗೆ ಈ ರೀತಿ ಅದನ್ನ ಬರೆದು ನಿಮ್ಮ ಏನ್ ಬ್ಲಾಕ್ ಬೋರ್ಡ್ ಇರ್ತೈತಲ್ಲ, ಹೌದಾ, ನಿಮ್ದು ಕ್ಲಾಸ್ ಒಳಗ್ ಬೋರ್ಡ್ ಇರ್ತೈತಲ್ಲ, ಅದ್ರ ಪಕ್ಕಕ್ಕೆ ಇದನ್ನ ಹಾಕ್ರಿ. ಅಂದ್ರೆ ಡೈಲಿ ನೋಡಿ 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 ನಿಮ್ಗೆ ಇವು ನೆನಪು ಉಳಿತಾವ. ಹೌದಾ? ಸೊ ನೆನಪು ಉಳಿಲಿಕ್ಕೆ ಒಂದು ಈಸಿ ಟ್ರಿಕ್ಸ್ ಅಂದ್ರೆ ಈ ರೀತಿ ಮಾಡ್ಕೊರಿ. ಅರ್ಥ ಆಯ್ತಾ? ಹಾಗಾಗಿ ಇಲ್ಲಿ ನೋಡ್ರಿ, ನಮ್ಗೆ ಚಿಹ್ನೆಗಳ ಮೊದ್ಲು ಏನ್ ಮಾಡ್ಬೇಕು, ಈ ರೀತಿ ಮೈನಸ್ ಬಂತಂದ್ರೆ ನಾವು ಮೊದಲ ಚಿಹ್ನೆಗಳನ್ನ ಗುಣಾಕಾರ ಮಾಡಿ ಆಮೇಲೆ ಈ ಏನ್ ಅದಾವಲ್ಲ ಲೆಟರ್ಸ್ ಗಳಿರ್ಬೋದು, ಸಂಖ್ಯಾ ಸಹಗುಣಕಗಳಿರ್ಬೋದು, ಚರಾಕ್ಷರಗಳನ್ನ ನಾವು ಗುಣಾಕಾರ ಮಾಡ್ಬೇಕು. ಹೌದಾ? ಹಾಗಾಗಿ ಇಲ್ಲಿ ಏನು ಇಲ್ಲ ಅಂದ್ರೆ ಏನಿದೆ, ಹಾಗಾದ್ರೆ ಪ್ಲಸ್ ಇದೆ. ಏನು ಇಲ್ಲ ಅಂದ್ರೆ ಅಲ್ಲಿ ಏನಿರ್ತೈತಿ, ಪ್ಲಸ್ ಇರ್ತೈತಿ. ಪ್ಲಸ್ ಇಂಟು ಮೈನಸ್ ಏನಾಗತ್ತ, ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್ ಏನಾಗತ್ತು, ಮೈನಸ್ ಆಯ್ತು. ಸೊ ಮೈನಸ್ ಆದ್ಮೇಲೆ ಮೈನಸ್ ಇಂಟು ಪ್ಲಸ್ ಏನಾಗತ್ತ, ಮೈನಸ್ ಇಂಟು ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗತ್ತ. ಸೊ ಆನ್ಸರ್ ಏನಂತು, ಮೈನಸ್ ಆಯ್ತು. ಓಕೆ. ಸೊ ಇಲ್ಲಿ ಎ ಆದ್ಮೇಲೆ ಎ ಅನ್ನ ಆಸ್ ಇಟ್ ಇಸ್ ಇಟ್ಟು ಈ ಘಾತಾಂಕಗಳನ್ನ ಕೂಡಿಸ್ಬೇಕು. ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಹಾಗಾದ್ರೆ 3 2 5, 5 1 6 ಆಯ್ತು. ಆನ್ಸರ್ ಎಷ್ಟು ಬಂತು ನಮ್ಗೆ, ಮೈನಸ್ a⁶ ಅಥವಾ ಮೈನಸ್ a ಘಾತ 6 ಅಂತ ಹೇಳಿ ನಮ್ಗ ಆನ್ಸರ್ ಬಂತು. ಕರೆಕ್ಟಾ? ಕರೆಕ್ಟಾ? ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿಗೆ ಇದರಲ್ಲಿ ಕೂಡ ಇನ್ನ 3 ಕ್ವಶನ್ಸ್ ಗಳದವು, ಅವ್ನ್ ನೀವೇ ಸಾಲ್ವ್ ಮಾಡ್ರಿ, ಈಸಿ ಅದಾವು. ಈಗ ಏನ್ ಸ್ಟೆಪ್ಸ್ ಅನ್ನ ಬಳಸಿದೆ ಅದೇ ಸ್ಟೆಪ್ಸ್ ಅನ್ನ ನೀವು ಕೂಡ ಬಳಸಿ ಅದನ್ನ ಏನ್ ಮಾಡ್ಬೇಕು, ಈ ಇನ್ 3 ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ರಿ. ಅಂದಾಗಿದೇನಾಯ್ತು, ಅಭ್ಯಾಸ 8.2 ನಮ್ಗೆ ಇಲ್ಲಿಗೆ ಮುಗೀತು. ಹೌದಾ? ಅರ್ಥ ಆಯ್ತಲ್ಲ? ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ರಿ, ಅಥವಾ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ರಿ, ನಾನು ಅಲ್ಲಿ ಸಾಲ್ವ್ ಮಾಡ್ತೇನೆ. ಓಕೆ. ಸೊ ಹಾಗಾಗಿ ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ, ಇದರ ನೆಕ್ಸ್ಟ್ ಟಾಪಿಕ್ ಅಂದ್ರೆ ಅಲ್ಲೇ ಈ ಬೀಜೋಕ್ತಿಗಳೊಳಗೆ ನಮ್ಗೆ ನೆಕ್ಸ್ಟ್ ಟಾಪಿಕ್ ಏನ್ ಬರ್ತೈತೆ ಅಂದ್ರ, ಬಹು ಪದೋಕ್ತಿಯಿಂದ ಏಕ ಪದೋಕ್ತಿಯನ್ನ ಗುಣಿಸುವುದು. ಹೌದಾ? ಬಹು ಪದೋಕ್ತಿಯಿಂದ ಏಕ ಪದೋಕ್ತಿಯನ್ನ ಗುಣಿಸುವುದು. ಹೆಡ್ಡಿಂಗ್ ಏನ್ ಬಂತ ಹಾಗಾದ್ರೆ ನಮ್ಗೆ, ಬಹು ಪದೋಕ್ತಿಯಿಂದ ಏಕ ಪದೋಕ್ತಿಯನ್ನ ಗುಣಿಸುವುದು. ಅಥವಾ ನಾವೀಗ ಏನ್ ಮಾಡ್ಬೇಕು, ದ್ವಿಪದೋಕ್ತಿಯಿಂದ ಏಕ ಪದೋಕ್ತಿಯನ್ನ ಗುಣಿಸುವುದು. ಹೆಡ್ಡಿಂಗ್ ಏನಿದೆ ನಮ್ಗೆ, ದ್ವಿಪದೋಕ್ತಿ. ದ್ವಿಪದೋಕ್ತಿಯಿಂದ, ಹೌದಾ, ದ್ವಿಪದೋಕ್ತಿಯಿಂದ ಏಕ ಪದೋಕ್ತಿ. ದ್ವಿಪದೋಕ್ತಿಯಿಂದ ಏಕ ಪದೋಕ್ತಿ. ಸೊ ನಾವೇನ್ ಮಾಡ್ಬೇಕು, ದ್ವಿಪದೋಕ್ತಿಯಿಂದ ಏಕ ಪದೋಕ್ತಿಗೆ ಯಾವ ರೀತಿ ಗುಣಾಕಾರ ಮಾಡ್ಬೇಕು ಅನ್ನೋದನ್ನ ಇವಾಗ ನೋಡೋಣ. ಓಕೆ. ಸೊ ಹಾಗಾದ್ರೆ ಏನಿದೆ, ಫಸ್ಟ್ ಒಂದು ಎಕ್ಸಾಂಪಲ್ ಅನ್ನ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಒಂದು ಎಕ್ಸಾಂಪಲ್ ಏನಿದೆ, ಓಕೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರೋದು, 3x. ಹೌದಾ? ಸೊ 3x ಆದ್ಮೇಲೆ ಅದಕ್ಕೆ ಏನ್ ಗುಣಾಕಾರ ಮಾಡ್ಬೇಕಂತೆ, 5y ಪ್ಲಸ್ 2. ಹೌದಾ? 3x ಇಂಟು 5y ಪ್ಲಸ್ 2 ಗುಣಾಕಾರ ಮಾಡ್ಬೇಕು. ಹಾಗಾದ್ರೆ 3x ಅನ್ನೋದು ಏನಿದು, ಏನ್ ಯಾವ ಪದೋಕ್ತಿ ಇದು, 3x ಅನ್ನೋದು ಏನ್ ನಮ್ಗೆ ಏಕ ಪದೋಕ್ತಿ. ಹೌದಾ? 5y ಪ್ಲಸ್ 2 ಅನ್ನೋದು ಏನ್ ನಮ್ಗೆ
ದ್ವಿಪದೋಕ್ತಿ. ಅದಕ್ಕೆ ನಾನು ಹೇಳಿದ್ದು ದ್ವಿಪದೋಕ್ತಿಯಿಂದ ಏಕಪದೋಕ್ತಿಗೆ ಗುಣಾಕಾರ ಅಥವಾ ಏಕಪದೋಕ್ತಿಯಿಂದ ದ್ವಿಪದೋಕ್ತಿಗೆ ಗುಣಾಕಾರ. ಮೊನೋಮಿಯಲ್ ಟು ಬೈನಾಮಿಯಲ್. ಓಕೆ, ಸೊ ಈಗ ಏನಾಗತ್ತೆ ನಮ್ಗಿದು ಏಕಪದೋಕ್ತಿ ಇದೆ, ಇದು ದ್ವಿಪದೋಕ್ತಿ ಇದೆ. ಯಾವ ರೀತಿ ಗುಣಾಕಾರ ಮಾಡ್ಬೇಕು ಅನ್ನೋದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ ನಿಮ್ಗೆ. ಇವಾಗ ಏನ್ ಮಾಡ್ಬೇಕಂದ್ರ ಈಗ ನೀವ್ ಏನ್ ಮಾಡ್ಬೇಕಂದ್ರ ಫಸ್ಟ್ ಈ 3x ದಿಂದ ಇದಕ್ ಗುಣಾಕಾರ ಮಾಡ್ಬೇಕು. ಅದಾದ್ಮೇಲೆ ಮತ್ತೆ 3x ದಿಂದ ಈ 2ಕ್ಕೆ ಗುಣಾಕಾರ ಮಾಡ್ಬೇಕು. ಸೊ ಒಂದಷ್ಟು ಜನ ಸ್ಟೂಡೆಂಟ್ಸ್ ಏನ್ ಮಾಡ್ಬಿಡ್ತಾರ, ಬ್ರಾಕೆಟ್ ಒಳಗಿದ್ದಾಗ ಬರೀ ಇದಕ್ಕಷ್ಟೇ ಗುಣಾಕಾರ ಮಾಡಿ ಇಟ್ಬಿಡ್ತೀರಿ. ಹಂಗಿಟ್ರಿ ಅಂದ್ರೆ ನಿಮ್ ಲೆಕ್ಕ ತಪ್ಪಾಗ್ತೈತಿ. ಹಾಗಾಗಿ ಏನ್ ಮಾಡ್ಬೇಕು, ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ವಲ್ಪ ಮಾರ್ಕ್ ಮಾಡ್ಕೋರಿ. 3x ಅನ್ನ 5y ಕೂಡ ಗುಣಾಕಾರ ಮಾಡ್ಬೇಕು. ಅದಾದ್ಮೇಲೆ 2ಕ್ಕೂ ಕೂಡ ಗುಣಾಕಾರ ಮಾಡ್ಬೇಕು. ಹೌದಾ? ಹಾಗಾದ್ರೆ 3x ಇಂಟು 5y ಮಾಡ್ರಿ ನೋಡೋಣ. ಫಸ್ಟ್ ಏನ್ ಮಾಡ್ಬೇಕು, ಸಂಖ್ಯಾ ಸಹಗುಣಕಗಳನ್ನ ಗುಣಾಕಾರ ಮಾಡ್ಬೇಕು. 5 ಮೂರ್ಲೆ ಎಷ್ಟಾಯ್ತು, 15 ಆಯ್ತು. ಇನ್ನು ಚರಾಕ್ಷರಗಳು ಏನ್ ಉಳಿದು ನಮ್ಗೆ, ಎಕ್ಸ್ ಮತ್ತ y ಉಳಿತು. ಎಕ್ಸ್ y ಅಂತ ಉಳಿತು. ಕರೆಕ್ಟಾ? ಅದಾದ್ಮೇಲೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಪ್ಲಸ್ ಇಂಟು ಪ್ಲಸ್ ನಾ ಇವಾಗಾದ್ರೂ ಇಲ್ಲಿ ಬರ್ಸಿದೆ ನೋಡ್ರಿ, ನಿಮ್ಮ ನೋಟ್ಬುಕ್ ನಲ್ಲಿ ನೀವು ಬರ್ಕೊಂಡಿದ್ರೆ ಅದನ್ನ ಚೆಕ್ ಮಾಡ್ರಿ. ಪ್ಲಸ್ ಇಂಟು ಪ್ಲಸ್ ಮಾಡಿದ್ರೆ ಏನಾಯ್ತು, ಪ್ಲಸ್ ಆಯ್ತು. ಸೊ ಮತ್ ನಾವ್ ಏನ್ ಮಾಡ್ಬೇಕೀಗ, ಇದಕ್ಕ ಗುಣಾಕಾರ ಮಾಡ್ಬೇಕು. ಇವಾಗ ಇದಕ್ಕ ಗುಣಾಕಾರ ಆಯ್ತಾ, ಸೊ ಈಗ ಇದಕ್ಕ ಗುಣಾಕಾರ ಮಾಡ್ಬೇಕು. ಈಗ 3 6. ಹೌದಾ? ಅದ್ 6 ಆದ್ಮೇಲೆ ನಮ್ಗೆ ಇಲ್ಲಿ ಏನಾಯ್ತು, ಚರಾಕ್ಷರ ಎಕ್ಸ್ ಅಷ್ಟೇ ಇದೆ. ಈ 2 ಜೊತೆಗೆ ಯಾವುದೇ ಚರಾಕ್ಷರ ಇಲ್ಲ, ಇರ್ಲಿ ಬಿಟ್ಬಿಡ್ಬೇಕು. ಸೊ ಹಾಗಾದ್ರೆ ನಮ್ದು ಏನ್ ಬಂತು ನೋಡ್ರಿ, ಇಲ್ಲಿ 15xy ಮತ್ತು 6x ಅಂತ ಬಂತು. 15xy ಪ್ಲಸ್ 6x ಅಂತ ಬಂತು. ಈ ರೀತಿ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಏಕಪದೋಕ್ತಿಯಿಂದ ದ್ವಿಪದೋಕ್ತಿಗೆ. ಸೊ ಒಂದ್ಸಲ ಇದಕ್ಕ ಎಲ್ಲೇ ಆ ಬ್ರಾಕೆಟ್ ನಲ್ಲಿ ಇರ್ತಕ್ಕಂತ ಅಷ್ಟು ಟರ್ಮ್ಸ್ ಗಳಿಗೂ ಕೂಡ ನಾವು ಗುಣಾಕಾರ ಮಾಡ್ಬೇಕು. ಅದ್ರ ಜೊತೆಗೆ ನೀವು ತ್ರಿಪದೋಕ್ತಿಗೂ ಕೂಡ ಇದೇ ರೀತಿ ಗುಣಾಕಾರ ಮಾಡ್ಬೇಕು. ಸೊ ಒಂದ್ಸಲ ಅದನ್ನು ಕೂಡ ತೋರಿಸ್ಬೋದಾ ನಾನು? ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 2x ಅಂತ ಇದೆ ಅನ್ಕೋರಿ. ಹೌದಾ? ಇಲ್ಲೇನಿದೆ, 2x ಪ್ಲಸ್ 3y ಪ್ಲಸ್ 4z ಅಂತ ಇದೆ. ಹಾಗಾದ್ರೆ ಇದೇನಿದೆ, ಇದು 3 ಟರ್ಮ್ಸ್ ಗಳಿದಾವೆ ಇವು. ಹೌದಾ? ಸೊ ಇಲ್ಲಿ 2 ಟರ್ಮ್ಸ್ ಗಳಿರೋದು ದ್ವಿಪದೋಕ್ತಿ ಆಯ್ತು. 3 ಟರ್ಮ್ ಅಂದ್ರೆ 3 ಪದಗಳಿದ್ರೆ ನಾವ್ ಏನಂತೇವೆ, ಅದಕ್ಕ ತ್ರಿಪದೋಕ್ತಿ ಅಂತೇವೆ. ಸೇಮ್ ದ್ವಿಪದೋಕ್ತಿಗೆ ಏನ್ ಸ್ಟೆಪ್ ಇದಾವು ಅದೇ ಸ್ಟೆಪ್ ಅನ್ನ ನಾವ್ ಇಲ್ಲಿ ಫಾಲೋ ಮಾಡ್ಬಿಟ್ರೆ ನಮ್ಗೆ ತ್ರಿಪದೋಕ್ತಿನೂ ಕೂಡ ನಾವು ಕಲಿತೇವಿ. ಸೊ ಒಂದ್ಸಲ ಇದಕ್ ಗುಣಾಕಾರ ಮಾಡ್ಬೇಕು, ಒಂದ್ಸಲ ಇದಕ್ ಗುಣಾಕಾರ ಮಾಡ್ಬೇಕು, ಮತ್ತೊಂದ್ಸಲ ಇದಕ್ ಗುಣಾಕಾರ. ಇಲ್ಲಿ 2 ಇದ್ದು 2 ಸತಿ ಗುಣಾಕಾರ ಮಾಡಿದ್ವಿ. ಇಲ್ಲಿ 3 ಇರೋದ್ರಿಂದ 3 ಸತಿ ನಾವೇನ್ ಮಾಡ್ಬೇಕು, ಗುಣಾಕಾರವನ್ನ ಮಾಡ್ಬೇಕು. ಹೌದಾ? ಸೊ ಹಾಗಾದ್ರೆ ಇಲ್ಲಿ ನೋಡಿ, 2 4 ಆಯ್ತು. ಎಕ್ಸ್ ಇಂಟು ಎಕ್ಸ್ ಏನಾಯ್ತು, ಎಕ್ಸ್ ಸ್ಕ್ವೇರ್ ಆಯ್ತು. ಹೌದಾ? ಕರೆಕ್ಟಾ? ಅದಾದ್ಮೇಲೆ ಇಲ್ಲೆಲ್ಲವೂ ಪ್ಲಸ್ ಇದಾವು. ಇಲ್ಲಿ ಚಿಹ್ನೆಗಳದ್ದೇನು ಪ್ರಾಬ್ಲಮ್ ಬರುದಿಲ್ಲ ನಮ್ಗೆ, ಆದ್ರೂ ಇರ್ಲಿ. ಪ್ಲಸ್ ಇಂಟು ಪ್ಲಸ್ ಏನಾಯ್ತು, ಪ್ಲಸ್ ಆಯ್ತು. 2 ಮೂರ್ಲೆ ಎಷ್ಟಾಯ್ತು, 2 ಮೂರ್ಲೆ 6. ಇಲ್ಲಿ ಚರಾಕ್ಷರಗಳು ಏನ್ ಉಳ್ದವು, ಎಕ್ಸ್ ಮತ್ತ ವಾಯ್ ಉಳ್ದವು. ಅದನ್ನ ಆಸ್ ಇಟ್ ಈಸ್ ಬರೆದ್ ಬಿಡ್ಬೇಕು. ಹೌದಾ? ಸೊ ನೆಕ್ಸ್ಟ್ ಮತ್ತ ಅಗೇನ್ ಪ್ಲಸ್ ಇಂಟು ಪ್ಲಸ್ ಏನಾಯ್ತು, ಪ್ಲಸ್ ಆಯ್ತು. 2 4 8 ಎಕ್ಸ್ ಜೆಡ್ ಅಂತ ಆಯ್ತು. ಹಾಗಾದ್ರೆ ಆನ್ಸರ್ ಏನ್ ಬಂತು ನಮ್ಗೆ, 4x² ಪ್ಲಸ್ 6xy ಪ್ಲಸ್ 8xz ಆಯ್ತು. ಇಲ್ಲಿ ಎಲ್ಲಾದ್ರೂ ನಿಮಗೆ ಸಜಾತಿಯ ಪದಗಳ ಸಿಗ್ತಾವೇನು? ಸಜಾತಿಯ ಪದಗಳ ಸಿಕ್ಕುವ ಅಂದ್ರೆ ನೀವು ಕೂಡಿಸ್ಬೋದು, ಕಳಿಬಹುದು. ಬಟ್ ಇಲ್ಲಿ ಯಾವುದೇ ಸಜಾತಿಯ ಪದಗಳಿಲ್ಲ. ಇಲ್ಲಿ ನೋಡಿದ್ರೆ x² ಇದೆ, ಇಲ್ಲಿ ನೋಡಿದ್ರೆ xy ಇದೆ, ಇಲ್ಲಿ ನೋಡಿದ್ರೆ xz ಇದೆ. ಸೊ ಇವೆಲ್ಲವೂ ಕೂಡ ನಮ್ಗೆ ಏನಾಯ್ತವು, ವಿಜಾತಿಯ ಪದಗಳಾಗ್ತವು. ಹಾಗಾಗಿ ಇವ್ನು ಕೂಡಿಸ್ಲಿಕ್ಕೂ ಬರುದಿಲ್ಲ, ನಮ್ಗೆ ಕಳಿಲಿಕ್ಕೂ ಬರುದಿಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಇದೇ ನಮ್ಮ ಒಂದು ಫೈನಲ್ ಆನ್ಸರ್. ಅರ್ಥ ಆಗಿರ್ಬೋದಲ್ಲ ನಿಮ್ಗೆ? ಏಕಪದೋಕ್ತಿಯಿಂದ ದ್ವಿಪದೋಕ್ತಿಗೂ ಇದೇ ರೀತಿ ಗುಣಾಕಾರ ಮಾಡ್ಬೇಕು. ಏಕಪದೋಕ್ತಿಯಿಂದ ತ್ರಿಪದೋಕ್ತಿಗೂ ಕೂಡ ನಾವು ಇದೇ ರೀತಿ ಗುಣಾಕಾರವನ್ನ ಮಾಡ್ಬೇಕು. ಓಕೆ, ಸೊ ನಿಮ್ಗೆ ಇದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ ನಾನು. ಸೊ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನನ್ಗೆ ಕೇಳ್ಬಹುದು, ಇಲ್ಲ ಅಂದ್ರೆ ನಾನು ಮತ್ತೆ ಮುಂದೆ ಹೋಗ್ತಾ ಇರ್ತೀನಿ. ಸೊ ಈಗ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕಂದ್ರ ಎಕ್ಸರ್ಸೈಸ್ ಅನ್ನ ಸಾಲ್ವ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಇದಕ್ಕೆ ಸಂಬಂಧಪಟ್ಟಿರುವಂತ ಒಂದು ಸಿಮ್ಯುಲೇಷನ್ ಇದೆ, ಅದನ್ನ ನೋಡ್ಕೊಂಡು ಬಂದು ನಾವು ಅಭ್ಯಾಸ 8.3 ನಾವು ಏನ್ ಮಾಡೋಣ, ಸಾಲ್ವ್ ಮಾಡೋಣ. ಓಕೆ, ಇಲ್ಲಿದೆ ನೋಡಿ.
ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಏನಾಗಿದೆ, ಒಂದ್ ಬಟನ್ ಅನ್ನ ನಾನು ಏನ್ ಮಾಡ್ಬೇಕು, ಇಲ್ಲಿ ಯಾವ್ದಾದ್ರು ಕ್ಲಿಕ್ ಮಾಡ್ತೀನಿ. ಸೊ ಅವಾಗ ನಮ್ಗೆ ಒಂದು ಕ್ವಶನ್ ಬರ್ತೈತಿ. ಹೌದಾ, ಏನಾಗತ್ತಿದು 3x. ಓ, 1 ಸೆಕೆಂಡ್, ಬೇಕಾದ್ರೆ ನಾನು ಇಲ್ಲಿ ಚೇಂಜ್ ಮಾಡ್ತೇನೆ ನಿಮ್ಗೆ. ಹಾ, ಓಕೆ. ಸೊ ಅದ್ರದ್ದು ವ್ಯಾಲ್ಯೂಮ್ ಎಷ್ಟಿದೆ? ಅ ಕ್ಯೂಬ್ ಹ್ಯಾಸ್ ಅ ಸೈಡ್ ಆಫ್ 4 ಸೆಂಟಿಮೀಟರ್, ಇಟ್ಸ್ ವ್ಯಾಲ್ಯೂಮ್ ವಿಲ್ ಬಿ. ಅಂದ್ರ ಇಲ್ಲಿ ಕ್ಯೂಬ್ ಏನಾಗಿದೆ ನಮ್ಗೆ ಅಂದ್ರ 4ಅನ್ನ 3 ಸತಿ ಗುಣಾಕಾರ ಮಾಡ್ಬೇಕು ನಾವು. ಏನ್ ನೋಡ್ರಿ, 4 4 16, 16 4 64 ಎ ಕ್ಯೂಬ್. ನೋಡೋಣ ಇದನ್ನ. ಹೌದಾ, ಕರೆಕ್ಟ್ ಆನ್ಸರಾ? ಓಕೆ, ನೆಕ್ಸ್ಟ್ ಅಲ್ಲಿ ನೋಡ್ರಿ 3x ಇಂಟು 3x ಇಂಟು 3x ಇದೆ. ಸೊ ನೀವು ಈಗ ಇಷ್ಟೊತ್ತವರೆಗೂ ಏನ್ ಕಲಿತ್ರಲ್ಲ ಅದೇ ಕ್ವಶನ್ಸ್ ಗಳು ಅಲ್ಲಿ ಅದಾವು. ಸೊ ನೀವ್ ಏನ್ ಮಾಡ್ಬೇಕು ಫಸ್ಟ್, ಹಾಗಾದ್ರೆ ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಬೇಕು. 3 3 9, 9 3 27, ಎಕ್ಸ್ 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 ಇರೋದ್ರಿಂದ ಎಕ್ಸ್ ಕ್ಯೂಬ್ ಆಗತ್ತ. ಸೊ ಆನ್ಸರ್ ನಮ್ಗೆ ಏನಾಗತ್ತ, ಇದು ಸಿ ಅಂತ ಐತೆ. ಕ್ಲಿಕ್ ಮಾಡ್ಲಿ. ಓಕೆ, ವೆರಿ ಗುಡ್, ನೈಸ್ ಆನ್ಸರ್. ಓಕೆ, ನೆಕ್ಸ್ಟ್ ಹೋಗೋಣ. ಸಾರಿ, ನೆಕ್ಸ್ಟ್ ಹೋಗೋಣ. So pencil cost of rupees 3x plus 4. What is the cost of 8 such pencil? Okay. ಸೊ ಈ 8 ಮತ್ತು 3x 4 ಪ್ಲಸ್ 4ಕ್ಕೆ ನಾವೇನ್ ಮಾಡ್ಬೇಕು, ಗುಣಾಕಾರವನ್ನ ಮಾಡ್ಬೇಕು. ಹೌದಾ? ಸೊ ಇಲ್ಲಿ ಏನಾಗತ್ತೆ ನನ್ಗೆ, ಇವಾಗಾದ್ರೂ ನೀವೇನ್ ಏಕಪದೋಕ್ತಿಯಿಂದ ದ್ವಿಪದೋಕ್ತಿಗೆ ಗುಣಾಕಾರ ಮಾಡಿದ್ರಲ್ಲ ಅದೇ ಅದು. ಅಲ್ಲಿ ನೋಡ್ರಿ 8 3 24, ಎಕ್ಸ್ 8 4 32 ಅಂತ ಇದೆ. ಸೊ ಇಲ್ಲಿ ನೋಡ್ರಿ ಆನ್ಸರ್ ಬಿ ಇಸ್ ದ. ಹೌದಾ, ವೆರಿ ಗುಡ್. ನೆಕ್ಸ್ಟ್ 6xy ಇಂಟು 2xy² ಅಂತ ಇದೆ. ಹೌದಾ? ಸೊ ಹಾಗಾದ್ರೆ ನೋಡ್ರಿ ಇಲ್ಲಿ 6 2 12, x²y³ ಅಂತ ಆಗತ್ ನೋಡ್ರಿ. ಹೌದಾ, ಕರೆಕ್ಟಾ? ಸೊ ಇಲ್ಲೆಲ್ಲ ಆಪ್ಷನ್ಸ್ ಗಳಿದಾವು, ಬಟ್ ಇಲ್ಲಿ 4th ಅಂದ್ರೆ ಇಲ್ಲಿ ನೋಡ್ರಿ 4th ಒಂದು ಆಪ್ಷನ್ ಆಗುತ್ತೆ ನಮ್ಗೆ. ಕರೆಕ್ಟಾ? ಓಕೆ. 2a ಇಂಟು 4ab, 2a ಇಂಟು 4ab ಆಗತ್ತ. ನೋಡ್ರಿ ಏನಾಗತ್ತದು, 4ab ಅಂತ ಆನ್ಸರ್ ಇದೆ. 8ab 8a² b² ಅಂತ ಇದೆ. 8a² b ಅಂತ ಇದೆ. 2 4 8a² b ಅಂದಾಗ ನಮ್ಮ ಆನ್ಸರ್ ಏನಾಗತ್ತ ಹಾಗಾದ್ರೆ? ವೆರಿ ಗುಡ್, ವೆರಿ ಗುಡ್, ನೈಸ್. ಓಕೆ, ಅಲ್ಲೇ ನೋಡ್ರಿ 2ab³ ಇಂಟು 6a² b ಅಂತ ಇದೆ. ಹೌದಾ? ಸೊ ಅಲ್ಲಿ ಮತ್ತೆ ನಾವ್ ಏನ್ ಮಾಡ್ಬೇಕು, ಅಲ್ಲಿ ಆನ್ಸರ್ಸ್ ಗಳಿದಾವ್ ನೋಡ್ರಿ. 12ab³ ಅಂತ ಇದೆ, 12a² b³ ಅಂತ ಇದೆ, 12ab ಅಂತ ಇದೆ, 12a³ b4 ಅಂತ ಇದೆ, b⁴ ಅಂತ ಇದೆ. ಓಕೆ, ಸೊ 2 6 12, a³ b⁴ ಅಂತ ಆಗತ್ತ. ಹೌದಾ? ಇಲ್ಲಿ ನೋಡ್ರಿ ಆಪ್ಷನ್ 4. Okay, very good. A pool is a 2a meter by 3a plus 2. What will be its area? ಆ ಏರಿಯಾ ಅಂದ್ರ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಬೇಕು. ಸೊ ಈಗ ಏನಾಗತ್ತ, ಅದೆಲ್ಲ ಹೋಗ್ಲಿ, ವಿಸ್ತೀರ್ಣ ಏನು ತಲೆ ಕೆಡ್ಸ್ಕೊಬೇಡಿ. 2a ಇಂಟು 3a plus 2 ಮಾಡ್ರಿ. ಏನಾಗತ್ ನೋಡ್ರಿ, 2 3 6a² ಪ್ಲಸ್ 2 2 4a ಏನಾಗತ್ ನೋಡ್ರಿ. ಸೊ ಇಲ್ಲಿ ಇದೇ ಸೇಮ್ ಆನ್ಸರ್ ಇಲ್ಲಿ ಕೂಡ ಇದೆ, ಬಟ್ ಇಲ್ಲಿ m² ಇದೆ, ಇಲ್ಲಿ m ಇದೆ ಡಿಫ್ರೆನ್ಸ್. ಸೊ m² ಅನ್ನ ಸೆಲೆಕ್ಟ್ ಮಾಡ್ಬೇಕಾ? ಆಲ್ರೆಡಿ ಸೆಲೆಕ್ಟ್ ಆಯ್ತು. ಓಕೆ, ಇರ್ಲಿ. ನೆಕ್ಸ್ಟ್ ಲಾಸ್ಟ್ ಇದೆ ನೋಡ್ರಿ, 3a ಇಂಟು 2b. ಹೌದಾ? 3 2 6 ಇಂಟು ab ಅಂತ ಇದೆ. ಸೊ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಕಂಪ್ಲೀಟ್. ಇಲ್ಲೊಂದು ಬಿಟ್ಟೇವೆ ನಾವು. 2 2 3 6a² 2 4 2 2 4a ಅಂದ್ರೆ ಇದಾಗತ್ತೆ. ಹೌದಾ? ಎಲ್ಲವೂ ಕಂಪ್ಲೀಟ್ ಆಯ್ತಾ? 5th ಒಂದು ಬಿಟ್ಟಿದ್ವಿ ಅನಿಸ್ತೇವೆ ನಾವು. 7th ಬಿಟ್ಟಿವಿ. ಓಕೆ, ಇರ್ಲಿ. 4 2 2 4 8a² 2 2 4. ಸೊ ಇಲ್ಲಿ ಒಂದು ರಾಂಗ್ ಆಗಿದೆ ನೋಡ್ರಿ. ಇಲ್ಲಿ ab ಅಂತ ಆಗ್ಬೇಕು ನಮ್ಗೆ. ಇಲ್ಲಿ 2 4 8a² ಆಯ್ತು. ಅದಾದ್ಮೇಲೆ 2 4 2 2 4 ab ಅಂತ ಆಗ್ಬೇಕಿತ್ತು, ಬಟ್ ಅದು ಇದೆ. ಓಕೆ, ಇರ್ಲಿ. ವೆರಿ ಗುಡ್.
ಎಲ್ಲವೂ ಕಂಪ್ಲೀಟ್ ಆಯ್ತು. ಕರೆಕ್ಟಾ? ಸೊ ಆನ್ಸರ್ ಅನ್ನ ಒಂದ್ಸಲ ತೋರಿಸ್ಲಿ ನಿಮ್ಗೆ. ಓಕೆ, ಸ್ವಲ್ಪ ನಿಮ್ಗೆ ಅದು ಕ್ಲಿಯರ್ ಆಯ್ತು ಅನ್ಕೋತೀನಿ, ಯಾವ ರೀತಿ ನಾವು ಮಲ್ಟಿಪ್ಲೈ ಮಾಡಬಹುದು ಅಂತೇಳಿ. ಹೌದಾ? ಸೊ ಇವಾಗ ಏನ್ ಮಾಡೋಣ ಹಾಗಾದ್ರೆ, ಎಕ್ಸಸೈಸ್ ಅಂದ್ರೆ ಅಭ್ಯಾಸ 8.3 ಸ್ಟಾರ್ಟ್ ಮಾಡೋಣ ಅಂತ. ಸೊ ಅಭ್ಯಾಸ 8.3 ಏನಿದೆ? ಸೊ ಫಸ್ಟ್ 1 by 1 ಅನ್ನ ನೋಡೋಣ ಅಂತ. ಹಾಗಾದ್ರೆ ಅಭ್ಯಾಸ 8.3. ಹೌದಾ? ಅಭ್ಯಾಸ 8.3 ಅನ್ನ ನೋಡೋಣ ಈಗ. ಸೊ ಹಾಗಾದ್ರೆ ಏನಿದೆ? ಕೆಳಗಿನ ಬೀಜೋಕ್ತಿಗಳ ಜೋಡಿಗಳನ್ನ ಗುಣಾಕಾರ ಮಾಡಿ ಅಂತ ಇದೆ. ಫಸ್ಟ್ ಕ್ವಶನ್ ಏನಿದೆ ನಮ್ಗೆ? ಕೆಳಗಿನ ಬೀಜೋಕ್ತಿಗಳ ಜೋಡಿಗಳನ್ನ ನಾವೇನ್ ಮಾಡ್ಬೇಕು? ಗುಣಾಕಾರವನ್ನ ಮಾಡ್ಬೇಕು. ಅದರಲ್ಲಿ ಫಸ್ಟ್ ಒನ್ ಏನಿದೆ, ನಾನು ಫಸ್ಟ್ ಬರ್ಕೋತೀನಿ ನೋಡ್ರಿ. 4p q ಪ್ಲಸ್ ಆರ್, q ಪ್ಲಸ್ ಆರ್ ಅಂತ ಇದೆ. ಸೊ ಈಗ ಅವ್ರು ಇಷ್ಟೇ ಕೊಟ್ಟಿದ್ದಾರೆ. ಸೊ ನನಗೆ ಸ್ವಲ್ಪ ಕನ್ವೀನಿಯಂಟ್, ಅನುಕೂಲ ಆಗ್ಲಿ ಅಂತ ನಾನು ಬ್ರಾಕೆಟ್ ಹಾಕೋತೀನಿ. ಸ್ವಲ್ಪ ಬ್ರಾಕೆಟ್ ಹಾಕೊಂಡ್ರೆ ನಮ್ಗೆ ಏನಾಗ್ತೈತಿ ಗೊತ್ತಾಗ್ತೈತಿ. ಹಾಗಾದ್ರೆ ನಾವ್ ಇವೆರಡಕ್ಕೂ ಗುಣಾಕಾರವನ್ನ ಮಾಡ್ಬೇಕು. ಸೊ ಈಗ ಏನಾಗತ್ತೆ ನನಗೆ ಫಸ್ಟ್ ಹೇಳ್ರಿ, ಈ 4p ಅನ್ನೋದೇನು, q ಪ್ಲಸ್ ಆರ್ ಅನ್ನೋದೇನು? ಏನಿದು? 4p ಮತ್ತೆ q ಪ್ಲಸ್ ಆರ್ ಅನ್ನೋದು ಇದು ಏಕಪದೋಕ್ತಿ, ಇದು ದ್ವಿಪದೋಕ್ತಿ. ಇಷ್ಟೊತ್ತವರೆಗೂ ಏನ್ ಕಲಿತಿರಲ್ಲ ಅದೇ. ಸೊ ಏಕಪದೋಕ್ತಿಯಿಂದ ನಾವ್ ಏನ್ ಮಾಡ್ಬೇಕು ಇವಾಗ? ದ್ವಿಪದೋಕ್ತಿಗೆ ಗುಣಾಕಾರವನ್ನ ಮಾಡ್ಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ, 4p. ಹೌದಾ? ಸೊ ಇಲ್ಲಿ ಕಾಮಾ ತೆಗೆದ್ ನಾನು ಬರಿತಾ ಇದ್ದೀನಿ ಅಂದ್ರೆ ಇಲ್ಲಿ ಏನಾಗತ್, ನನ್ಗೆ ಗುಣಾಕಾರ ಇರ್ತೈತಿ ಅಂತ ಅರ್ಥ. ನಾವು ಬರಿಲೇಬೇಕಂತಿಲ್ಲ. ಸೊ ಬ್ರಾಕೆಟ್ ಅನ್ನ ಈ ರೀತಿ ಅದು ಕರೆಕ್ಟ್ ಆಗಿ ಅಲ್ಲೇ ಬರ್ದಿವಿ ಅಂದ್ರೆ ಅಲ್ಲೇ, ನಾವು ಬರೀದೇ ಇದ್ರು ಅಲ್ಲೇ ಗುಣಾಕಾರ ಚಿಹ್ನೆ ಇರ್ತೈತಂತ ಅರ್ಥ. ಹೌದಾ? ಸೊ ಈಗ ನಾವು ನೆಕ್ಸ್ಟ್ ಸ್ಟೆಪ್ ಈ ರೀತಿ ಬರ್ದಿವಿ ಅಂದ್ರೆ, ನಿಮಗೆ ಲಾಸ್ಟ್ ನಾನು ಈಗ ಸಾಲ್ವ್ ಮಾಡುವಾಗ ಹೇಳಿದೆ, ಏಕಪದೋಕ್ತಿಯಿಂದ ದ್ವಿಪದೋಕ್ತಿಗೆ ಗುಣಾಕಾರ ಮಾಡ್ಬೇಕಂದ್ರ ಬ್ರಾಕೆಟ್ ನಲ್ಲಿರುವ ಪ್ರತಿಯೊಂದು ಪದಕ್ಕೂ ನಾವೇನ್ ಮಾಡ್ಬೇಕು? ಗುಣಾಕಾರವನ್ನ ಮಾಡ್ಬೇಕು. ಹಾಗಾಗಿ 4p ದಿಂದ q ಗೆ ಗುಣಾಕಾರ ಮಾಡ್ರಿ, ಒಂದ್ಸಲ r ಗೆ ಗುಣಾಕಾರ ಮಾಡ್ರಿ. ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಈ ರೀತಿ ಮಾರ್ಕ್ ಮಾಡ್ಕೋರಿ, ಅಂದ್ರೆ ನಿಮ್ಗ ತಪ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಏನಾಯ್ತು? 4p ದಿಂದ q ಗೆ ನಾವೇನ್ ಮಾಡ್ಬೇಕು? ಗುಣಾಕಾರವನ್ನ ಮಾಡ್ಬೇಕು. 4 ಒಂದ್ಲೇ, ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರ್ತೈತಿ? ಇಲ್ಲಿ 1 ಇರ್ತೈತಿ. ಹೌದಾ? ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರ್ತೈತಿ. ಸೊ 4 ಒಂದ್ಲೇ 4p q ಅಂತ ಆಯ್ತು. ಅಲ್ಲೇ ಬೇರೆ ಬೇರೆ ಚರಾಕ್ಷರಗಳು ಇರೋದ್ರಿಂದ ಅವರ ಘಾತಾಂಕಗಳನ್ನ ಕೂಡಿಸೋ ಹಾಗಿಲ್ಲ. ಅವು ಆಸ್ ಇಟ್ ಇಸ್ ಹೆಂಗ್ ಅದವು ನಾವು ಹಂಗೆ ಬರಿಬೇಕು. ಅದಾದ್ಮೇಲೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಮತ್ತೆ ಅಗೇನ್ ನಮ್ಗೆ 4 ಒಂದ್ಲೇ 4, ಆಮೇಲೆ ಪಿ ಆರ್ ಅಂತ ಆಗುತ್ತೆ. ಪಿ ಆರ್ ಅಂತ ಆಗುತ್ತೆ. ಸೊ ಏನಾಗತ್ತ? 4p q ಪ್ಲಸ್ 4p r. ಈ ರೀತಿ ಏಕಪದೋಕ್ತಿಯಿಂದ ದ್ವಿಪದೋಕ್ತಿಗೆ ಗುಣಾಕಾರ ಮಾಡಿದ್ರೆ ನಮ್ಗೆ ಇಷ್ಟ ಆಗತ್ತೆ. ಕರೆಕ್ಟಾ? ಸೊ ಈ ಸೆಕೆಂಡ್ ಒನ್ ಅನ್ನ ಇಲ್ಲೇ ಮಾಡಿ ತೋರಿಸ್ಬೋದಾ ನಾನು? ಸೆಕೆಂಡ್ ಒನ್ ಇದೆ ನೋಡ್ರಿ. ಅಂದ್ರೆ ಇಲ್ಲೇ ಮಾಡಿದ್ರೆ ಇದನ್ನ ಸ್ವಲ್ಪ ನೋಡಿ ನಿಮ್ಗ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಓಕೆ? ಸೊ ಹಾಗಾಗಿ ಎ ಬಿ ಎ ಮೈನಸ್ ಬಿ ಅಂತ ಇದೆ. ಹೌದಾ? ಎ ಬಿ ಎ ಮೈನಸ್ ಬಿ ಅಂತ ಇದೆ. ಸೊ ನಾ ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಹಾಗಾದ್ರೆ? ಗುಣಾಕಾರ ಅನ್ನೋದ್ರಿಂದ ಈ ರೀತಿ ಬರ್ಕೋಬೇಕು. ಇಲ್ಲಿ ಏನ್ ಡಿಫ್ರೆನ್ಸ್ ಇದೆ? ಇದಕ್ಕೆ ಏನ್ ಡಿಫ್ರೆನ್ಸ್ ಇದೆ? ಇಲ್ಲೇ ಕಾಮಾವನ್ನು ನಾನು ಬರ್ದಿಲ್ಲ. ಸೊ ಎ ಬಿ ಇಂಟು ಎ ಮೈನಸ್ ಬಿ ಅಂತ ಇದೆ. ಸೊ ನಾ ಏನ್ ಮಾಡ್ಬೇಕು? ಎ ಬಿ ದಿಂದ ಒಂದ್ಸಲಿ ಈ ಟರ್ಮಿಗೆ, ಈ ಪದಕ್ಕೆ ಗುಣಾಕಾರ ಮಾಡ್ಬೇಕು. ಅದೇ ಟರ್ಮ್ ದಿಂದ ಮತ್ ಈ ಟರ್ಮಿಗೆ ನಾವು ಗುಣಾಕಾರವನ್ನ ಮಾಡ್ಬೇಕು. ಸೊ ಸೇಮ್ ಸ್ಟೆಪ್ ಇದೆ ಅಲ್ಲ? ಸೊ ಹಾಗಾದ್ರೆ ಎ ಇಂಟು ಎ, ಹೌದಾ? ಎಲ್ಲಿ ಒಂದೇ ಚರಾಕ್ಷರ ಇದೆ, ಎರಡಿದು. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ಘಾತಾಂಕಗಳನ್ನ ಕೂಡಿಸ್ಬೇಕು. ಸೊ ಇಲ್ಲೊಂದಂದ್ರೆ ಎಷ್ಟಾಯ್ತು ನಮ್ಗೆ? ಎ ಸ್ಕ್ವೇರ್ ಆಯ್ತು. ಹೌದಾ? ಅದಾದ್ಮೇಲೆ ಬಿ ಅನ್ನ ಆಸ್ ಇಟ್ ಈಸ್ ಇಟ್ಟು ಬಿಡ್ಬೇಕು. ಕರೆಕ್ಟಾ? ಸೊ ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಚಿಹ್ನೆ ಇದೆ. ಪ್ಲಸ್ ಇಂಟು ಮೈನಸ್ ಚಿಹ್ನೆಗಳ ಗುಣಾಕಾರ. ಪ್ಲಸ್ ಇಂಟು ಮೈನಸ್ ಮೈನಸ್ ಎ,
ಹೌದಾ? ಇಲ್ಲಿ ಈಗ ಬಿ ಚರಾಕ್ಷರಗಳು ಎರಡು ಬಂದುವು, ಹಾಗಾಗಿ ನಾವು ಆ ಚರಾಕ್ಷರಗಳದ್ದು ಏನ್ ಮಾಡ್ಬೇಕು ಹೇಳ್ರಿ, ಘಾತಾಂಕಗಳನ್ನ ಕೂಡಿಸ್ಬೇಕು. ಏನಾಯ್ತು? ಬಿ ಸ್ಕ್ವೇರ್ ಅಂತ ಆಯ್ತು. ಆನ್ಸರ್ ಏನ್ ಬಂತು? ಎ ಸ್ಕ್ವೇರ್ ಬಿ ಮೈನಸ್ ಎ ಬಿ ಸ್ಕ್ವೇರ್ ಅಂತ ಬಂತು. ಎ ಸ್ಕ್ವೇರ್ ಬಿ ಮೈನಸ್ ಎ ಬಿ ಸ್ಕ್ವೇರ್ ಅಂತ ಬಂತು. ಕರೆಕ್ಟ್ ಆಯ್ತಲ್ಲ ನಿಮ್ಗೆ? ಸೊ ಒಂದಲ್ಲ ಎರಡು ಪ್ರಾಬ್ಲಮ್ ಅನ್ನ ನಾನು ಸಾಲ್ವ್ ಮಾಡಿದೆ, ಇದೊಂದು ಇದೊಂದು. ಕರೆಕ್ಟಾ? ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ ನಾನು. ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕೇಳ್ಬಹುದು ಎಲ್ಲಿ, ಅಥವಾ ನಿಮ್ಗೆ ಯಾವ್ದಾದ್ರು ಸ್ಟೆಪ್ಸ್ ತಿಳಿದಿಲ್ಲ ಅಂದ್ರೂ ನನಗೆ ಹೇಳ್ಬೋದು. ಓಕೆ, ಸೊ ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್ ಒನ್ ಅನ್ನ ನೀವೇ ಮಾಡ್ಬೋದು, ಮಾಡ್ರಿ. ಆಮೇಲೆ ಸೆಕೆಂಡ್ ಒನ್ ಅನ್ನ, ಅದರಲ್ಲಿ 8.3 ಅಲ್ಲಿ ಸೆಕೆಂಡ್ ಒನ್ ಅನ್ನ ನಾನು ಮಾಡ್ತೀನಿ. ಓಕೆ, ಸೆಕೆಂಡ್ ಒನ್ ಏನಿದೆ, ಸೆಕೆಂಡ್ ಮೇನ್ ಒಳಗ ಕೋಷ್ಟಕವನ್ನ ಪೂರ್ಣಗೊಳಿಸಿ, ಕಂಪ್ಲೀಟ್ ದ ಟೇಬಲ್ ಅಂತ ಇದೆ. ಅಂದ್ರ ಕೋಷ್ಟಕವನ್ನ ಪೂರ್ಣಗೊಳಿಸಿ ಅಂದ್ರ ಅಲ್ಲೊಂದು ಬಾಕ್ಸ್ ಇದೆ, ಆ ಬಾಕ್ಸ್ ಅನ್ನ ನಾವೇನ್ ಮಾಡ್ಬೇಕು, ಅವ್ರ ಅಲ್ಲೆಲ್ಲೆಲ್ಲೆಲ್ಲ ಅದನ್ನ ಬಿಟ್ಟಿದಾರೋ ಆ ಜಾಗವನ್ನ ನಾವೇನ್ ಮಾಡ್ಬೇಕು, ತುಂಬಬೇಕು. ಹೌದಾ? ಸೊ ಅಲ್ಲಿ ಏನಾಗಿದೆ, ಮೊದಲ ಬೀಜೋಕ್ತಿ ಎರಡನೇ ಬೀಜೋಕ್ತಿ ಗುಣಲಬ್ಧ ಅಂತ ಇದೆ. ಹೌದಾ? ಮೊದಲ ಬೀಜೋಕ್ತಿ ಮೊದಲ ಬೀಜೋಕ್ತಿ ಹೌದಾ? ಸೊ ಇದು ಬಾಕ್ಸು, ಇಲ್ಲಿ ಜಸ್ಟ್ ಎರಡನೇ ಅಂತಷ್ಟ ಬರಿತೇನೆ, ಎರಡನೇ ಬೀಜೋಕ್ತಿ ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಅದಾದ್ಮೇಲೆ ನಾನಿಲ್ಲಿ ಗುಣಲಬ್ಧ ಅಂತ ಇದೆ. ಹೌದಾ? ಗುಣಲಬ್ಧ ಅಂತ ಇದೆ. ಸೊ ಮೊದಲ ಬೀಜೋಕ್ತಿ ಎರಡನೇ ಬೀಜೋಕ್ತಿ ಗುಣಲಬ್ಧ ಅಂತ ಈ ರೀತಿ ನಮ್ಗೆ ಕೋಷ್ಟಕವನ್ನ ಕೊಟ್ಟಿದ್ದಾರೆ ಅವರು. ಸೊ ಫಸ್ಟ್ ಒನ್ ಏನಿದೆ ನೋಡ್ರಿ, ಇಲ್ಲಿ ಎ ಮತ್ತು ಬಿ ಪ್ಲಸ್ ಸಿ ಪ್ಲಸ್ ಡಿ ಅಂತ ಇದೆ. ಹೌದಾ? ಇಲ್ಲಿ ಎ ಇದೆ, ಬಿ ಪ್ಲಸ್ ಸಿ ಪ್ಲಸ್ ಡಿ ಅಂತ ಇದೆ. ಕರೆಕ್ಟಾ? ಹೌದಲ್ಲ? ಹಾ, ಬಿ ಪ್ಲಸ್ ಸಿ ಪ್ಲಸ್ ಡಿ ಅಂತ ಇದೆ. ಸೊ ಹಾಗಾದ್ರೆ ಇದು ಗುಣಾಕಾರ ಏನಾಗತ್ತೆ ಹೇಳ್ರಿ, ಏಕ ಪದೋಕ್ತಿಯಿಂದ ತ್ರಿಪದೋಕ್ತಿಗೆ ಆಗ್ತೈತಿ. 3 ಪದಗಳದಾವಿಲ್ಲೇ, ಅರ್ಥ ಆಯ್ತಾ? ಸೊ 3 ಪದಗಳಂದ್ರ ನಮ್ಗೆ ಏಕ ಪದೋಕ್ತಿಯಿಂದ ತ್ರಿಪದೋಕ್ತಿಗೆ ನಾವು ಗುಣಾಕಾರ ಮಾಡಿ ಈ ಕೋಷ್ಟಕದಲ್ಲಿ ಈ ಭಾಗದಲ್ಲಿ ನಾವ್ ಏನ್ ಮಾಡ್ಬೇಕು, ಹಚ್ಬೇಕು, ಇವಾಗ ಬರಿಬೇಕು. ಸೊ ಹಾಗಾಗಿ ಒಂದ್ಸಲ ಎ ದಿಂದ ಬಿ ಗೆ ಗುಣಾಕಾರ ಮಾಡ್ರಿ, ಎ ದಿಂದ ಸಿ ಗೆ ಗುಣಾಕಾರ ಮಾಡ್ರಿ, ಎ ದಿಂದ ಡಿ ಗೆ ಗುಣಾಕಾರ ಮಾಡ್ರಿ. ಅರ್ಥ ಆಯ್ತಾ? ಹಾಗಾದ್ರೆ ಎ ಇಂಟು ಬಿ ಮಾಡ್ರಿ, ಎಷ್ಟಾಯ್ತು? ಎ ಬಿ. ಹೌದಾ? ಪ್ಲಸ್ ಎ ಇಂಟು ಸಿ ಮಾಡ್ರಿ, ಎ ಸಿ. ಪ್ಲಸ್ ಎ ಇಂಟು ಡಿ ಮಾಡಿದಾಗ ಎಷ್ಟಾಗತ್ತ? ಎ ಡಿ ಅಂತ ಆಗತ್ತ. ಕರೆಕ್ಟಾ? ಈ ರೀತಿ ನಾವು ಕೋಷ್ಟಕವನ್ನ ಕಂಪ್ಲೀಟ್ ಮಾಡ್ಬೇಕು. ಅವ್ರು ಏನ್ ಕೊಟ್ಟಿದಾರಲ್ಲ ಆ ಕೋಷ್ಟಕವನ್ನ ಕಂಪ್ಲೀಟ್ ಮಾಡ್ಬೇಕು. ಸೊ ನಾನು ಇನ್ನೊಂದು ಎಕ್ಸಾಂಪಲ್ ಆಗಿ ತೋರಿಸ್ತೇನೆ, ಅದ್ರ ಉಳಿದಿದ್ದ ಭಾಗವನ್ನ ನೀವೇ ಕಂಪ್ಲೀಟ್ ಮಾಡ್ಬೇಕು. ಓಕೆ, ಸೊ ಇದು ಫಸ್ಟ್ ಒನ್ ಆಯ್ತು. ಈಗ ಸೆಕೆಂಡ್ ಒನ್ ಅನ್ನ ನೋಡೋಣ. ಸೆಕೆಂಡ್ ಒನ್ ಏನಿದೆ, ಎಕ್ಸ್ ಪ್ಲಸ್ ವೈ ಮೈನಸ್ 5, ಎಕ್ಸ್ ಪ್ಲಸ್ ವೈ ಮೈನಸ್ 5 ಅಂತ ಇದೆ. ಇಲ್ಲಿ ಏನಿದೆ, 5xy ಅಂತ ಇದೆ. ಹೌದಾ? 5xy ಅಂತ ಇದೆ. ಎಕ್ಸ್ ಪ್ಲಸ್ ವೈ ಮೈನಸ್ 5 5xy ಅಂತ ಇದೆ. ಸೊ ಈಗ ಏನ್ ಮಾಡ್ಬೇಕು, ಇಲ್ಲಿ ತ್ರಿಪದೋಕ್ತಿ ಬಂತು, ಇಲ್ಲಿ ಏಕ ಪದೋಕ್ತಿ. ಇಲ್ಲಿ ಏನ್ ಡಿಫ್ರೆನ್ಸ್ ಮಾಡ್ಕೋಬೇಡ್ರಿ, ಇಲ್ಲಿ ಈಗ ತ್ರಿಪದೋಕ್ತಿಯಿಂದ ಏಕ ಪದೋಕ್ತಿಗೆ ಇದೇ ಸೇಮ್ ಪ್ರೊಸೀಜರ್ ಅನ್ನ ನಾವಿಲ್ಲಿ ಫಾಲೋ ಮಾಡ್ಬೇಕು. ಒಂದ್ಸಲ 5x ದಿಂದ ಈ ಎಕ್ಸ್ ಗೆ ಗುಣಾಕಾರ ಮಾಡ್ರಿ, ಆಮೇಲೆ ಇದಕ್ ಗುಣಾಕಾರ ಮಾಡ್ರಿ, ಅದಾದ್ಮೇಲೆ ಇದಕ್ ಗುಣಾಕಾರ ಮಾಡ್ರಿ. ಇಷ್ಟೇ, ಮುಗೀತು. ಓಕೆ, ಸೊ ಈಗ 1 by 1 ನೋಡೋಣ. 5x ಅಂದ್ರೆ ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರ್ತೈತಿ, ನಮ್ಗೆ 1 ಇರ್ತೈತಿ, ಇಲ್ಲಿ 1 ಇರ್ತೈತಿ. ಹಾಗಾಗಿ 5 ಒಂದ್ಲೆ 5, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ, ಏನಾಗತ್ತ? ಎಕ್ಸ್ ಸ್ಕ್ವೇರ್ ವೈ ಆಗತ್ತ. ಹೌದಾ? ಅದ್ರ ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಮಾಡಿದ್ರೆ ಏನಾಯ್ತು? ಪ್ಲಸ್ 5 ಒಂದ್ಲೆ 5 ಎಕ್ಸ್ ವೈ ಸ್ಕ್ವೇರ್ ಅಂತ ಆಯ್ತು. ಸೊ 5x ಸ್ಕ್ವೇರ್ ವೈ ಪ್ಲಸ್ 5x ವೈ ಸ್ಕ್ವೇರ್ ಅಂತ ಆಯ್ತು. ಸೊ ಇಲ್ಲಿ ಇನ್ನೂ ಒಂದು ಟರ್ಮ್ ಉಳಿತು, ಪದ ಉಳಿತು. ಏನಾಯ್ತು? ಇಲ್ಲಿ ಏನಾಯ್ತು? ಪ್ಲಸ್ ಇಂಟು ಮೈನಸ್ ಏನಾಯ್ತು? ಮೈನಸ್ ಆಯ್ತು. ಮತ್ತೆ ಇಲ್ಲಿ ಏನ್ ಮಾಡ್ಬೇಕು ನಾವು? ಮೊದ್ಲ
ಸಂಖ್ಯಾ ಸಹಗುಣಕಗಳನ್ನ ಗುಣಾಕಾರ ಮಾಡ್ಬೇಕು. ಈ 5 ಗುಣಾಕಾರ ಮಾಡ್ರಿ ಎಷ್ಟಾಯ್ತು? 25xy ಅಂತ ಆಯ್ತು. ಹಾಗಾದ್ರೆ ಆನ್ಸರ್ ಏನ್ ಬಂತು ನಮ್ಗೆ? 5x² ಬಂತು, ಪ್ಲಸ್ 5xy² ಬಂತು, ಮೈನಸ್ 25xy ಅಂತ ಬಂತು. ಸೊ ಈಗ ಏನಾಗಿದೆ, ಆ ಕೋಷ್ಟಕದಲ್ಲಿ ಇನ್ನ 3 ಇದೇ ರೀತಿ ಪ್ರಾಬ್ಲಮ್ಸ್ ಗಳದಾವ. ಹೌದಾ? ಈ ರೀತಿ ಇಲ್ಲಿ ಇಲ್ಲಿ ಕೋಷ್ಟಕದಲ್ಲಿ ಮೊದಲನೇ ಬೀಜೋಕ್ತಿ, ಎರಡನೇ ಬೀಜೋಕ್ತಿ ಇಲ್ಲಿ ಕೊಟ್ಟಿದ್ದಾರು. ಸೊ ಅದನ್ನ ಇದೇ ರೀತಿ ನಾವು ಗುಣಾಕಾರ ಮಾಡಿ ಈ 3ನೇ ಕಾಲಮ್ ಅನ್ನ ನೀವು ಅದನ್ನ ತುಂಬಬೇಕು. ಹೌದಾ? ನಾನು ಜಸ್ಟ್ ಈಗ ಎಕ್ಸಾಂಪಲ್ ಆಗಿ 2 ಮಾಡಿ ತೋರಿಸಿದೆ. ಇನ್ನು 3 ಪ್ರಾಬ್ಲಮ್ಸ್ ಗಳದಾವು, ಅವನ್ನ ನೀವೇ ಸಾಲ್ವ್ ಮಾಡಿ ಈ ಕಾಲಮ್ ನಲ್ಲಿ ನೀವು ತುಂಬಬೇಕು, ಮರೆಯೋ ಹಾಗಿಲ್ಲ. ಓಕೆ? ಸೊ ಅದ್ರಲ್ಲಿ ಏನಾದ್ರೂ ಡೌಟ್ಸ್ ಬಂದ್ರೆ ನನಗೆ ಕೇಳ್ರಿ, ನಾನು ಹೇಳ್ತೇನಂತೆ. ಓಕೆ? ಅರ್ಥ ಆಯ್ತಾ ಇದು? ಸೊ ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ನೆಕ್ಸ್ಟ್ ಗುಣಲಬ್ಧಗಳನ್ನು ಕಂಡು ಹಿಡಿಯಿರಿ ಅಂತ ಇದೆ. ಹೌದಾ? ಸೊ ಗುಣಲಬ್ಧವನ್ನ ಕಂಡು ಹಿಡಿಯೋಕ್ಕಿಂತ ಮುಂಚೆ ಈ ಒಂದು ಇಷ್ಟೊತ್ತವರೆಗೂ ನಾವು ಏನ್ ಕಲ್ಸಿದ್ವಲ್ಲ ಅದ್ರ ಮೇಲೆ ನಿಮ್ಗೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹಂಗೆ ಟೆಸ್ಟ್ ಇದೆ. ಜಸ್ಟ್ ಆ ಟೆಸ್ಟ್ ಅನ್ನ ಮುಗಿಸ್ಕೊಂಡು ಇನ್ನೂ ಟೈಮ್ ಇತ್ತಂದ್ರೆ ನಾವ್ ಏನ್ ಮಾಡೋಣ, ಇದನ್ನ ಸಾಲ್ವ್ ಮಾಡೋಣ. ಓಕೆ? ಎಲ್ರು ರೆಡಿ ಇದ್ದೀರಲ್ಲ? ಸೊ ಹಾಗಾದ್ರೆ ಆ ಟೆಸ್ಟ್ ಅನ್ನ ನೋಡ್ಕೊಂಡು, ಬಹಳ ಕ್ವಶನ್ಸ್ ಗಳಿಲ್ಲ. ಸೊ ಕ್ವಶನ್ಸ್ ಗಳನ್ನ ನೋಡ್ಕೊಂಡು ನಾವೇನ್ ಮಾಡೋಣ, ಇವಾಗ ನೆಕ್ಸ್ಟ್ ಹೋಗೋಣಂತೆ. ಓಕೆ? ಓಕೆ. ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 8th, ವಿಷಯ ಗಣಿತ ಅಂತ ಇದೆ. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ, 5x ಮತ್ತು 3x ಗಳ ಮೊತ್ತ ಎಷ್ಟು? 5x ಮತ್ತು 3x ಗಳ ಮೊತ್ತ ಎಷ್ಟು? ಮೊತ್ತ ಏನಾಗತ್ ನೋಡ್ರಿ, ಮೊತ್ತ ಅಂದ್ರೆ ಏನು? ಕುಡ್ಸೋದು. ಹೌದಾ? ಸೊ ಆಪ್ಷನ್ ಎ ಏನಿದೆ, 8x ಇದೆ. ಆಪ್ಷನ್ ಬಿ 8x² ಇದೆ. ಆಪ್ಷನ್ ಸಿ 2x ಇದೆ. ಆಪ್ಷನ್ ಡಿ -8x ಅಂತ ಇದೆ. ಹೌದಾ? ಸೊ ಹಾಗಾದ್ರೆ ಅಲ್ಲಿ ಏನಾಯ್ತು, 5 3 ಅಲ್ಲೇ ಚರಾಕ್ಷರಗಳು ಸೇಮ್ ಅದಾವ. ಫಸ್ಟ್ ಚರಾಕ್ಷರಗಳು ಸೇಮ್ ಅದಾವಿಲ್ಲ ಅಂತೇಳಿ ಚೆಕ್ ಮಾಡ್ಕೊಂಡು ನಾವು ಕೂಡಿಸ್ಬೇಕು. ಸೊ ಅಲ್ಲಿ ಏನಾಯ್ತು, 5x ಮತ್ತು 3x ಅಂದ್ರೆ ಏನಾಯ್ತು, ಗುಣಾಕಾರ. 5 + 3 8, 8x ಆಯ್ತು. ಸೊ ಏನಾಯ್ತು, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಯ್ತು. ಸೊ ನೆಕ್ಸ್ಟ್, 7y ದಿಂದ 2y ಅನ್ನು ಕಳೆದರೆ ವ್ಯವಕಲನವನ್ನ ಮಾಡಿದ್ರ. 7y ದಿಂದ 2y ಅನ್ನು ಕಳೆದರೆ ಆಪ್ಷನ್ ಎ 9y, ಆಪ್ಷನ್ ಬಿ 5y, ಆಪ್ಷನ್ ಸಿ 5y², ಆಪ್ಷನ್ ಡಿ 14y ಅಂತ ಇದೆ. ಸೊ ಅಲ್ಲಿ ಏನಾಗಿದೆ, ಚರಾಕ್ಷರಗಳ ಸೇಮ್ ಅದಾವು, ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಏನಾಗತ್ತ, y ಏನಿತ್ತು 5y ಅಂತ ಆಗತ್ ನೋಡ್ರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ? ಸೊ ನೆಕ್ಸ್ಟ್, 4a ಮತ್ತು 5b ಮತ್ತು 3a ಮತ್ತು 2b ಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಸೊ ಅಲ್ಲಿ ಆಪ್ಷನ್ ಏನಿದೆ, 7a + 7b, ಆಪ್ಷನ್ ಬಿ 7a + 3b, ಆಪ್ಷನ್ ಸಿ a + 3b, ಆಪ್ಷನ್ ಡಿ 7ab ಅಂತ ಇದೆ. ಹೌದಾ? ಸೊ ಅಲ್ಲಿ ಏನಾಗಿದೆ, ಚರಾಕ್ಷರಗಳ ಸೇಮ್ ಇದ್ದದನ್ನ ಕೂಡಿಸ್ಬೇಕು. ಅಲ್ಲಿ ಎ ಅಂತ ಕೂಡಿಸಿದ್ರೆ ಏನಾಯ್ತು, 4 3 7 ಎ ಅಂತ ಆಯ್ತು. 5 + 2 ಮಾಡ್ರಿ 7 ಬಿ ಅಂತ ಆಯ್ತು. ಅಲ್ಲಿ ಯಾವುದೇ ಚಿಹ್ನೆಗಳು ಮೈನಸ್ ಇಲ್ಲ, ಏನಿಲ್ಲ. ನಾವು ಈಸಿಲಿ ಏನ್ ಮಾಡ್ಬೋದು, ಪ್ಲಸ್ ಮಾಡ್ಬೋದು. ಹಾಗಾದ್ರೆ ಆನ್ಸರ್ ಏನ್ ಬಂತು ನಮ್ದೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ? ಸೊ ನೆಕ್ಸ್ಟ್, 10x² + 5x ದಿಂದ 3x² + 2x ಅನ್ನು ಕಳೆಯಿರಿ. ಹೌದಾ? ಏನಿದೆ ನೋಡ್ರಿ, 10x² + 5x ದಿಂದ 3x² + 2x ಅನ್ನು ಕಳೆಯಿರಿ. ಆಪ್ಷನ್ 7x² + 3x, 13x² + 7x, ಆಪ್ಷನ್ ಸಿ 7x² + 7x, ಆಪ್ಷನ್ ಡಿ 13x² + 3x ಅಂತ ಇದೆ. ಸೊ ಕಳೀರಿ ಅಂದ್ರೆ ಏನಾಯ್ತಲ್ಲ, x² ಚರಾಕ್ಷರಗಳ ಸೇಮ್ ಅದಾವು. 10ರಲ್ಲಿ 3 ಕಳೆದ್ರೆ ನಮ್ಗೆ ಏನಾಯ್ತು, 7x² ಅಂತ ಬಂತು. 5ರಲ್ಲಿ 2 ಕಳೆದ್ರ 3x ಬಂತು. ಸೊ ಹಾಗಾಗಿ ಏನಾಯ್ತು, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ?
14a ಮೈನಸ್ 9ab ಪ್ಲಸ್ 5b ಮೈನಸ್ 3 4a ಮೈನಸ್ 7b ಪ್ಲಸ್ 2b ಪ್ಲಸ್ 10 ಕಳೆದಾಗ ಬರುವ ಉತ್ತರ ಯಾವುದು? ಹೌದಾ? ಸೊ ಇದನ್ನ ಸ್ವಲ್ಪ ನೀವು ಲೆಕ್ಕವನ್ನ ಮಾಡಲೇ ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ನಾನೊಂದ್ಸಲ ಬರ್ಕೋತೀನಿ ನೋಡ್ರಿ, ಆಮೇಲೆ ನಿಮ್ಗೆ ಅದನ್ನ ಒಂದ್ ಸೆಕೆಂಡ್. 9ab ಪ್ಲಸ್ 5b ಮೈನಸ್ 3 ಅಂತ ಇದೆ. ಸೊ 4a ಮೈನಸ್ 7ab ಪ್ಲಸ್ 2b ಪ್ಲಸ್ 10 ಅಂತ ಇದೆ. ಸೊ ಸ್ವಲ್ಪ ಇದನ್ನ ಏನ್ ಮಾಡೋಣ ನಾವೀಗ, ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಬಂದು ಇಲ್ಲೇ ಆಪ್ಷನ್ ಅನ್ನ ಹುಡ್ಕೋಣಂತ. ಓಕೆ ಓಕೆ. ಸೊ ಇಲ್ಲಿ ಏನಿದೆ, ಇದೇ ಕ್ವಶನ್ ಇದೆ ಅಲ್ಲ, ಅಲ್ಲಿ 14a ಮೈನಸ್ 9ab ಪ್ಲಸ್ 5b ಮೈನಸ್ 3ರಿಂದ ನಾವ್ ಏನ್ ಮಾಡ್ಬೇಕು, 4a ಮೈನಸ್ 7ab ಪ್ಲಸ್ 2b ಪ್ಲಸ್ 10a ಅನ್ನ ನಾವ್ ಏನ್ ಮಾಡ್ಬೇಕು, ಇವಾಗ ಕಳಿಬೇಕು. ಸೊ ಇಲ್ಲಿ ನಾವು ವ್ಯವಕಲನ ಮಾಡಿದ್ವಿ ಅಂದ್ರ, ನಿಮಗ್ ಲಾಸ್ಟ್ ಕ್ಲಾಸ್ ಒಳಗ ಹೇಳಿದ್ದೆ, ಈ ಕೆಳಗಿರುವಂತಹ ಲೈನ್ ಇದ್ದು ಚಿಹ್ನೆಗಳೆಲ್ಲ, ಬೀಜೋಕ್ತಿಗಳ ಚಿಹ್ನೆಗಳೆಲ್ಲ ನಮ್ಗೆ ಏನಾಗ್ತವು, ಚೇಂಜ್ ಆಗ್ತವು ಅಂತ ಹೇಳಿದ್ದೆ. ಸೊ ಈಗ ಏನಾಯ್ತು, ಪ್ಲಸ್ ಇದ್ದದ್ದು ಏನಾಯ್ತು, ಮೈನಸ್ ಆಯ್ತು. ಇದು ಮೈನಸ್ ಇದ್ದದ್ದು ಏನಾಯ್ತು, ಪ್ಲಸ್ ಆಯ್ತು. ಇದು ಪ್ಲಸ್ ಇದ್ದದ್ದು ಏನಾಯ್ತು, ಮೈನಸ್ ಆಯ್ತು. ಪ್ಲಸ್ ಇದ್ದದ್ದು ಕೂಡ ಇಲ್ಲಿ ಏನಾಯ್ತು, ಮೈನಸ್ ಆಯ್ತು. ಓಕೆ. ಸೊ ಇವಾಗ ಏನಾಯ್ತು, 14a ಯಲ್ಲಿ 4a ಅನ್ನ ಮೈನಸ್ ಮಾಡ್ಬೇಕು. ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ, ಕಳಿಬೇಕು. 14ರಲ್ಲಿ 4ಅನ್ನ ಮೈನಸ್ ಮಾಡಿದ್ರೆ ಏನಾಯ್ತು, 10a ಆಯ್ತು. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಐತಿ, ಅದನ್ನೇನು ಬರೆಯುವಂತ ಅವಶ್ಯಕತೆ ಇಲ್ಲ. ಈಗ ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಮತ್ತೆ ನಮ್ಗೇನಾಯ್ತು, ವಿಜಾತಿಯ ಚಿಹ್ನೆಗಳ ಬಂದ್ವು. ವಿಜಾತಿಯ ಚಿಹ್ನೆಗಳ ಬಂದ್ರೆ ನಾವೇನ್ ಮಾಡ್ತೇವೆ, ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ತೇವಿ. 9 ಮೈನಸ್ 7 ಮಾಡಿದ್ರೆ ಎಷ್ಟಾಯ್ತು, 2ab ಬಂತು. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಏನಿದೆ, ನಮ್ಗೆ ಮೈನಸ್ ಇದೆ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ 5b ಇದೆ, ಇಲ್ಲಿ ಮೈನಸ್ 2b ಅಂತ ಇದೆ. ಮತ್ತೆ ನಮ್ಗೆ ಏನಾಯ್ತು, ವಿಜಾತಿಯ ಚಿಹ್ನೆಗಳ ಬಂದು, ಮತ್ತೆ ನಾವೇನು ಅದೇ ರೂಲ್ಸ್, ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಕಳಿಬೇಕು. 5ರಲ್ಲಿ 2ಅನ್ನ ಮೈನಸ್ ಮಾಡ್ರಿ, 3b ಆಯ್ತು. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಇದೆ. ಓಕೆ. ಸೊ ಅದಾದ್ಮೇಲೆ ಮೈನಸ್, ಇಲ್ಲಿ ಮತ್ತೆ ಸಜಾತಿಯ ಚಿಹ್ನೆಗಳ ಬಂದ್ವು. ಇವಾಗ ಕೂಡಿಸ್ಬೇಕು, ಕೂಡಿಸಿ ಅದೇ ಚಿಹ್ನೆಯನ್ನ ಇಡಬೇಕು. 10 ಪ್ಲಸ್ 3 ಮಾಡ್ರಿ ಎಷ್ಟಾಯ್ತು, 13 ಆಯ್ತು. ಇಲ್ಲಿ ಮೈನಸ್ ಚಿಹ್ನೆ ಬಂತು. ಸೊ ಆನ್ಸರ್ ಏನಾಯ್ತು ಹಾಗಾದ್ರೆ, 10a ಮೈನಸ್ 2b ಪ್ಲಸ್ 3b ಮೈನಸ್ 13. ಅಂದ್ರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕೊಟ್ಟಾಗೂ ಕೂಡ ನೀವು ಸ್ವಲ್ಪ ಲೆಕ್ಕ ಮಾಡಿದಾಗ ನಿಮ್ಗೆ ಅಲ್ಲಿ ಆನ್ಸರ್ಗೆ ಯಾವ ಆನ್ಸರ್ ಅಂತ ನಿಮ್ಗೆ ಗೊತ್ತಾಗ್ತೈತಿ. ಹಂಗೆ ನೋಡಿದ ಗುಟ್ಲೆ ಆನ್ಸರು ನಿಮ್ಗೆ ಹೊಳೆಯೋದಿಲ್ಲ ಗಣಿತದೊಳಗ. ಇವು ಉಳಿದಿದ್ದು ಬೇರೆ ಎಲ್ಲ ಏನಾಗಿರ್ತೈತಿ, ಒಂದೊಂದು ವರ್ಡ್ ಒಳಗ ಆನ್ಸರ್ ಗೊತ್ತಿರ್ತಾವ, ನೀವು ಈಸಿಲಿ ಮಾಡ್ತೀರಿ. ಬಟ್ ಗಣಿತದೊಳಗ ನೀವು ಆ ಲೆಕ್ಕವನ್ನ ಸಾಲ್ವ್ ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗ್ತೈತಿ. ಹಾಗಾದ್ರೆ ಅದ್ರದ್ದು ಆನ್ಸರ್ ಏನಂತ ನೋಡೋಣ ಈಗ. ಒಂದ್ ಸೆಕೆಂಡ್. ಹಾ, ಇಲ್ಲಿದೆ ನೋಡ್ರಿ. ಸೊ ಏನಾಯ್ತು ಹಾಗಾದ್ರೆ, ಈ ಆನ್ಸರ್ ಎಲ್ಲಿದೆ ನೋಡ್ರಿ ಅದರದ್ದು. ಹೌದಾ, 14a 10a ಮೈನಸ್ 2b ಪ್ಲಸ್ 3b ಮೈನಸ್ 15 ಅಂತ ಇದೆ. 10a ಮೈನಸ್ 2b ಪ್ಲಸ್ 3b ಅಂದ್ರ ಆಪ್ಷನ್ ಸಿ ಅಲ್ಲಿ ಅದರದ ಆನ್ಸರ್ ಇದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. PQR ಯಾವ ವಿಧದ ಬಹುಪದೋಕ್ತಿ? ಆಪ್ಷನ್ ಎ ಏಕಪದೋಕ್ತಿ, ಆಪ್ಷನ್ ಬಿ ದ್ವಿಪದೋಕ್ತಿ, ಆಪ್ಷನ್ ಸಿ ತ್ರಿಪದೋಕ್ತಿ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ. ಹೌದಾ? PQR ಅಂದ್ರೆ ಅದು ಒಂದೇ ಒಂದಿದೆ, ಮೂರು ಅಕ್ಷರಗಳದಾವ. ಬಟ್ ಅಲ್ಲಿ ಯಾವುದೇ ಪ್ಲಸ್ ಚಿಹ್ನೆಗಿನೇ ಏನಿಲ್ಲ. ಹಾಗಾಗಿ ಅದು ಒಂದೇ ಒಂದು ಪದ ಇರೋದ್ರಿಂದ PQR ಅನ್ನೋದು ಏನಾಗತ್ತೆ ನಮ್ಗೆ ಆಟೋಮೆಟಿಕ್ಲಿ ನಮ್ಮ ಆಪ್ಷನ್ ಏನಾಗತ್ತ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ ಓಕೆ, ವೆರಿ ಗುಡ್. ಸೊ ಇದು ಇವತ್ತಿನ ನಿಮ್ಮ ಒಂದು ಏನಾಗಿತ್ತು, ರಸಪ್ರಶ್ನೆ ಆಗಿತ್ತು. ಈ ವಾರದ ಒಂದು ರಸಪ್ರಶ್ನೆ ಆಗಿತ್ತು. ಹಾಗಾಗಿ ನಾನು ಅದನ್ನ ಫಸ್ಟ್ ಮುಗಿಸಿ ನಿಮ್ಗೆ ಏನ್ ಹೇಳಿದ್ದೆ, ನಾನು ಈ ಪಾಠವನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ದೆ. ಓಕೆ. ಸೊ ಅಲ್ಲಿ ಏನ್ ಸಾಲ್ವ್ ಮಾಡಿದ್ಮೇಲೆ ಕ್ಲಿಯರ್ ಆಯ್ತಲ್ಲ. ಸೊ ಈ ಆನ್ಸರ್ ಅನ್ನ ನಾವು ಇದೇ ರೀತಿ ಎಕ್ಸಾಮ್ ಒಳಗ್ ಕೂಡ ನೀವು ಡೈರೆಕ್ಟ್ ಆಗಿ ಯಾವ್ದೋ ಒಂದು ಎಲ್ಲಿ ಲೆಕ್ಕ ಮಾಡೋದು,
ಹಂಗೆ ಒಟ್ಟು ಹಾಕ್ಬಿಡೋದು ಅಂತಲ್ಲ, ಹೌದಾ? ಸೊ ಏನಾಗ್ಬಿಡ್ತೈತಿ ಇಲ್ಲಿ ಸ್ವಲ್ಪ ನೋಡ್ರಿ, ಈ ರೀತಿ ಇಲ್ಲಿ ಪ್ಲಸ್ ಇದ್ದಿದ್ದನ್ನ ಕೊಟ್ಟಿರ್ತಾರೋ, ಇಲ್ಲಿ ಮೈನಸ್, ಇಲ್ಲಿ ಉಲ್ಟಾ ಪಲ್ಟಾ ಕೊಟ್ಬಿಟ್ಟಿರ್ತಾರ. ನೀವು ಕರೆಕ್ಟ್ ಆಗಿ ಲೆಕ್ಕ ಮಾಡಿ ವಿತ್ ಚಿಹ್ನೆಗಳನ್ನ ಕೂಡ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ ನೀವ್ ಏನ್ ಮಾಡ್ಬೇಕು, ಆಪ್ಷನ್ಸ್ ಗಳನ್ನ ಟಿಕ್ ಮಾಡ್ಬೇಕು ಎಕ್ಸಾಮ್ ಅಲ್ಲಿ ಕೂಡ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ಇವಾಗ ಏನ್ ಮಾಡೋಣ, ಅಭ್ಯಾಸ 8.3 ಕಂಟಿನ್ಯೂ ಮಾಡೋಣ. ಎಷ್ಟಾಗತ್ತೋ ಅಷ್ಟು, ಇಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಮತ್ತೆ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಅಭ್ಯಾಸ 8.3 ಆಲ್ರೆಡಿ ಟೈಮ್ ಆಯ್ತು. ಸೊ ಯಾವ್ದಂದ್ರ ಗುಣಲಬ್ಧವನ್ನ ಕಂಡು ಹಿಡಿಯಿರಿ ಅಂತ ಇದೆ. ಸೊ ಅಲ್ಲಿ ಏನಾಗತ್ತ, ಒಂದ್ ಸೆಕೆಂಡ್, ಗುಣಲಬ್ಧವನ್ನ ಕಂಡು ಹಿಡಿಯಿರಿ ಇದೆಲ್ಲ, ಅದನ್ನ ನಾವು ನೆಕ್ಸ್ಟ್ ವೀಕ್ ಇದೆಯಲ್ಲ, ಸೊ ಆ ಕ್ಲಾಸ್ ಅಲ್ಲಿ ನೋಡೋಣ. ಅದ್ರ ಜೊತೆಗೆ ನೀವು ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಗಳನ್ನ ಕೂಡ ನಾನು ಮತ್ತೆ ನೆಕ್ಸ್ಟ್ ವೀಕ್ ಪ್ರತಿ ವೀಕ್ ಕೇಳ್ತಾ ಇರ್ತೀನಿ. ಸೊ ಹಾಗಾಗಿ ಎಲ್ರು ರೆಡಿಯಾಗಿ ಇರಿ. ಓಕೆ, ಸೊ ಇಷ್ಟೊತ್ವರೆಗೂ ಹೇಳಿರುವಂತಹ ಈ ಬೀಜೋಕ್ತಿಗಳ ನಿತ್ಯ ಸಮೀಕರಣಗಳು ನಿಮ್ಗ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಕ್ಲಾಸ್ ಒಳಗ ಅಭ್ಯಾಸ 8.3 ಕಂಟಿನ್ಯೂ ಮಾಡಿ ಅದ್ರ ಜೊತೆಗೆ ರಸಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು.